ನಾಮಖ್ಯಾತಿ ಟೀಕೆಯ ಮಧ್ಯಮಂತ್ರದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಬಂಧ ಅಧಿಕಾರದ 9ನೇ ಕಲಶಿದೆ. ಅನೇನಾಧ್ಯವಸಾಯೇನ ನಿಷ್ಫಲೇನ ವಿಮೋಹಿತಃ ತದ್ವಿಂಚನಾಪಿ ನೈವಾಸ್ಮಿ ನಾತ್ಮಾತ್ಮಾನಂ ಕರೋತಿ ಯತ್. ಆತ್ಮ ಆತ್ಮಾನಂ ಯತ್ ನ ಕರೋತಿ ತತ್ ಕಿಂಚನ ಅಪಿ ನ ಏವ ಅಸ್ತಿ. ಮಿಥ್ಯಾದೃಷ್ಟಿ ಜೀವನು ತನ್ನನ್ನು ಯಾವ ರೂಪವಾಗಿ ತಾನೇ ಅನುಭವಿಸಿಲ್ಲ ಎಂದರೆ ಅವನು ಆಸ್ವಾದಿಸದಂಥ ಪರ್ಯಾಯವು ಅಂಥ ವಿಕಲ್ಪವು 3 ಲೋಕದಲ್ಲಿ ಇಲ್ಲವೇ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಮಿಥ್ಯಾದೃಷ್ಟಿಯು ಎಂಥ ಪರ್ಯಾಯವನ್ನು ಧಾರಣ ಮಾಡುತ್ತಾನೆ ಅಂಥ ಭಾವರೂಪವಾಗಿ ಪರಿಣಮಿಸುತ್ತಾನೆ. ಅವೆಲ್ಲವುಗಳನ್ನು ತನ್ನ ಸ್ವರೂಪವೆಂದು ತಿಳಿದು ಅನುಭವಿಸುತ್ತಾನೆ. ಆದುದರಿಂದ ಕರ್ಮದ ಸ್ವರೂಪವನ್ನು ಜೀವದ ಸ್ವರೂಪದಿಂದ ಭಿನ್ನ ಮಾಡಿ ತಿಳಿಯುವುದಿಲ್ಲ, ಏಕರೂಪ ಅನುಭವ ಮಾಡುತ್ತಾನೆ. ಈ ಮಿಥ್ಯಾದೃಷ್ಟಿ ಜೀವದ ಯಾವ ಮಾಯೆ ಇದೆ, ಯಾವ ವಿಸ್ತಾರ ಇದೆ, ಯಾವ ಸಮಯದೊಳಗೆ ಯಾವ ಜೀವ ಎಂಥ ಕರ್ಮದ ಉದಯ ಬರ್ತಿದೆ ಆ ಪ್ರಕಾರದ ಭಾವರೂಪವಾಗಿ ಪರಿಣಮಿಸ್ತಾನೆ. ಇದು ಒಂದು ಅಪೇಕ್ಷಾದಿಂದ ಸತ್ಯ ಇದ್ದರೆ ಇನ್ನೊಂದು ಅಪೇಕ್ಷಾದಿಂದ ಕರ್ಮದ ಉದಯ ಏನಿದೆ ಅದು ಮಿಥ್ಯಾದೃಷ್ಟಿ ಜೀವನಿಗಾಗಲಿ ಸಮ್ಯಕ್ ದೃಷ್ಟಿ ಜೀವನಿಗಾಗಲಿ ಯಾವುದೇ ರೀತಿಯ ಪರಿಣಮನದ ಸಲುವಾಗಿ ಬಾಧ್ಯಗೊಳಿಸುವುದಿಲ್ಲ. ಸಮ್ಯಕ್ ದೃಷ್ಟಿ ಸ್ವಯಂ ತಾನಾಗ್ಯನ ಯಾವ ವಸ್ತು ಹೇಗಿದೆ ಹಾಗೆ ತಿಳಿಯುವ ರೂಪದಿಂದ ಪರಿಣಮಿಸ್ತಾನೆ. ಆ ತಿಳಿಯುವ ರೂಪದ ಅನುಭವ ಮಾಡ್ತಾನೆ, ಆಸ್ವಾದ ಮಾಡ್ತಾನೆ. ಮಿಥ್ಯಾದೃಷ್ಟಿ ಜೀವ ವಿಪರೀತವಾಗಿ ತಿಳಿತಾನೆ. ಯಾವುದು ತಾನಲ್ಲವೋ ಅದನ್ನು ತಾನಂತಾನೆ, ಯಾವುದು ತನ್ನದಲ್ಲವೋ ಅದನ್ನು ತನ್ನದಂತಾನೆ, ಯಾವುದು ಸುಖ ದುಃಖದಲ್ಲಿ ಸ್ವಲ್ಪ ಕೂಡ ಕಾರ್ಯ ಮಾಡುವುದಿಲ್ಲವೋ ಅದನ್ನೇ ಸುಖ ದುಃಖದ ಕಾರಣ ಅಂಥೇಳಿ ನಂಬುತ್ತಾನೆ. ಇದುವೇ ಅವನ ಸಂಸಾರದ, ಅವನ ದುಃಖದ, ಅವನ ಜನ್ಮ ಪರಂಪರೆಯ ಅಥವಾ ಭವ ಪರಂಪರೆಯ ಆಧಾರ ಇದೆ. ಅನ್ಯ ಯಾವ ಕರ್ಮ ಯಾವುದೋ ಅವನಿಗೆ ಭವ ಪರಂಪರೆಯ ಸಲುವಾಗಿ ಜನ್ಮ ಮರಣಗಳ ಚಕ್ರದೊಳಗ ನಿರಂತರ ಬಿಟ್ಟು ಬಿಡದೆ ಸುತ್ತುವ ಸಲುವಾಗಿ ಯಾವುದೂ ಕಾರಣ ಇಲ್ಲ. ಅರೆ ಧನ್ಯ ಭಾಗ್ಯದಿಂದ ನಮಗೆ ಈ ಮಾತ ಕೇಳಲಿಕ್ಕೆ ಸಿಗ್ತಾ ಇದೆ, ವಿಚಾರ ಮಾಡುವಂಥ ಸಾಮರ್ಥ್ಯ ಇದೆ, ಸಮಯ ಕೂಡ ಇದೆ. ಏನು ವಿಚಾರ ಮಾಡಲಿಕ್ಕೆ ಕಾಲಾವಕಾಶನೇ ಇಲ್ಲ, ನಮಗೆ ಸಾಕಾಗಿ ಹೋಗಿದೆ. ಹೀಗೂ ಪರಿಸ್ಥಿತಿ ಇಲ್ಲರಿ. ಹೀಗಿರುವುದರೊಳಗೆ ಅರೆ ಒಂದು ಬಾರಿ ವಿಚಾರ ಮಾಡಿ ನೋಡೋದ ಭವ ಪರಂಪರೆಯೊಳಗ ಜೀವಗಳ ಯಾವ ರೀತಿ ಪರಾಧೀನ ಮತ್ತು ಸಾಮರ್ಥ್ಯಹೀನ ಇದ್ದುಕೊಂಡ ದುಃಖದ ಅನುಭವ ಮಾಡ್ತಾ ಇದ್ದಾವೆ, ಚಕ್ರದೊಳಗೆ ಸುತ್ತಾ ಇದ್ದಾವೆ. ನನಗೆ ಎಷ್ಟು ಅನುಕೂಲ ಇದೆ, ಎಷ್ಟು ಅನುಕೂಲ ಇದೆ, ವಿಚಾರ ಮಾಡುವ ಸಾಮರ್ಥ್ಯ ಇದೆ, ವಿಚಾರ ಮಾಡುವ ಸಮಯ ಇದೆ. ಬಹಳ ಮುಖ್ಯ ಮಾತಿದೆ, ಸಾಮರ್ಥ್ಯ ಇರೋದು ಮತ್ತು ಸಮಯ ಇರೋದು. ಅರೆ ಈ ಸಮಯ ಕೈ ತಪ್ಪಿ ಹೋಯಿತು, ಈ ಸಾಮರ್ಥ್ಯ ಕೈ ತಪ್ಪಿ ಹೋಯಿತು. ಸಮಯ ಮುಖ್ಯ ಏನು ಸಾಮರ್ಥ್ಯ ಮುಖ್ಯ?
ಇದರದ ನಿರ್ಣಯ ಮಾಡೋದನ್ನು ಅವಶ್ಯಕ ಇದೆ, ಆದರೆ ನಿರ್ಣಯದೊಳಗೆ ಕಾಲಹರಣ ಮಾಡುವುದಿಲ್ಲ. ಸಮಯ ಶ್ರೇಷ್ಠೋ ಎನ್ ಸಾಮರ್ಥ್ಯ ಶ್ರೇಷ್ಠ. ಜೀವನಿಗೆ ನಿಜವಾಗಿ ಪರದ ಕಾರ್ಯ ಮಾಡಬೇಕಾದಂಥ ಪ್ರಸಂಗನ ಇಲ್ಲ, ಸ್ವಭಾವನ ಇಲ್ಲ. ಆದರೂ ಕೂಡ ಲೌಕಿಕ ದೃಷ್ಟಿಯಿಂದ ಅಥವಾ ಅನಾದಿ ಅಭ್ಯಾಸದ ಅನುಸಾರವಾಗಿ ವಿಚಾರ ಮಾಡಿದ್ರೂ ಕೂಡ ಇಂದ ನಮಗೆ ಪ್ರಾಪ್ತ ಸಂಯೋಗದೊಳಗ ಯಾವುದೇ ಪ್ರಕಾರದ ಕರ್ತವ್ಯ ಮಾಡಲೇಬೇಕು ಹೀಗಿಲ್ರಿ. ನಾನು ಈ ಮೊದಲು ಕೂಡ ಅನೇಕ ಬಾರಿ ನಮ್ಮ ಪುಣ್ಯದ ಬಗ್ಗೆ ಹಾಡಿ ಹೇಳಿದ್ದೇನೆ. ನಾವು ಇನ್ನು 1000 ವರ್ಷ ಇದೇ ಸ್ಥಿತಿಯೊಳಗೆ, ಅರ್ಥಾತ್ ಇದೇ ದೇಹದ ಜೊತೆಗಿದ್ರೂ ಕೂಡ ನಮಗೆ ಕಡಿಮೆ ಬೀಳುವುದಿಲ್ಲ. ಯಾವುದಕ್ಕ? ಆವಾಸ ಇದೆ, ಹೊಟ್ಟೆ ಬಟ್ಟೆ, ಇಷ್ಟೇ ರೀ. ಬಟ್ಟೆ ಅಂತೂ ಇಂಥವು ಇದಾವೆ, ಅವು ಏನ್ರಿ ಬದುಕೆ ಅದ 16 ವರ್ಷ ಉಪಯೋಗ ಮಾಡಿದ್ರೂ ಏನೂ ಆಗೋದಿಲ್ಲ. ಮೈ ಮೇಲೆ ತೊಡುವ ಬಟ್ಟೆ ಅಂಥವಿದಾವು ಅಂತಂದ್ರೆ ಅವುಗಳನ್ನು ನಾವೇ ಸೊಕ್ಕತನದಿಂದ ಬಿಟ್ಟು ಕೊಡಬೇಕಾಗಿದೆ ವಿನಃ ಅವು ನಮ್ಮನ್ನು ಬಿಡಲಿಕ್ಕೆ ತಯಾರ ಇಲ್ಲರಿ. ಇಂಥದ್ರೊಳಗೆ ಏನು ಬೇಕಾಗಿದೆ ಮತ್ತು ಹೊರಗಿಂದ ಯಾರು ಏನು ನಮಗೆ ಮಹಾನತೆಯನ್ನು ಕೊಡೋದು ಸಾಧ್ಯ ಇದೆ ಹೇಳ್ರಿ? ಆ ಮಹಾನತೆಯಿಂದ ನಮ್ಮದು ಯಾವ ಕಾರ್ಯ ಆಗೋದಿದೆ? ಅವರು ತಮ್ಮ ಕಾರ್ಯದ ಸಾಧನೆಯ ಸಲುವಾಗಿ ನಮ್ಮನ್ನು ದೊಡ್ಡವರು ಅಂಥೇಳಿ ಹೇಳ್ತಾರೆ. ನಮ್ಮ ದೊಡ್ಡಸ್ತನವನ್ನು ನಮಗೆ ತೋರಿಸಿಕೊಡೋದ ಅದು ವೀತರಾಗಿ ಸಂತರನ್ನು ಹೊರತುಪಡಿಸಿ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಯಾರ ಕಾರ್ಯನ ಅಲ್ರಿ. ಇಲ್ಲದೇ ಇರುವಂಥ ನಮ್ಮ ಗುಣಗಳನ್ನು ನಮ್ಮಲ್ಲಿ ಹೇಳಿ ಯಾರು ನಮ್ಮ ಸನಿಹಕ್ಕೆ ಬರ್ತಾರೋ ಅವರು ನಮ್ಮಿಂದ ಏನಾದರೂ ಸ್ವಾರ್ಥವನ್ನು ಬಯಸಿ ಬಂದಿರ್ತಾರೆ. ಅನ್ಯಥಾ ಅರೆ ಏನೂ ಇಲ್ಲದನ ನೀ ಎಂಥ ವಿದ್ಯಪ್ಪ, ನೀವು ಒಳಗೆ ನೋಡು, ನಿನ್ನ ಸ್ವಭಾವದ ವಿಶ್ವಾಸ ಮಾಡು, ಒಂದು ಸಲ ವಿಶ್ವಾಸ ಮಾಡಂಥೇಳಿ ನಮ್ಮ ಮಹಿಮೆಯನ್ನು, ನಮ್ಮ ಅನಂತ ವೈಭವವನ್ನು ತೋರಿಸಿಕೊಡುವಂಥ, ತಿಳಿಸಿಕೊಡುವಂಥ, ತಿಳಿಸಿ ಹೇಳುವಂಥ, ಬರೇ ಹೇಳುವಂಥದ್ದು ಕೂಡ ಒಂದು ಯೋಗ್ಯತೆ ದಿಗಂಬರ ಸಂತರನ್ನು ಹೊರತುಪಡಿಸಿ ಬೇರೆ ಯಾರಲ್ಲೇನೂ. ವಿಶ್ವಾಸ ಒಂದು ಸಲ ಮಾಡಬೇಕು. ಅದಕ್ಕೆ ಏನು ಹೇಳ್ತೆ? 2 ಮಾತು: ಸಾಮರ್ಥ್ಯ ಮತ್ತು ಸಮಯ. ಸಮಯ ಎಷ್ಟಿದೆ? ಇಡೀ ದಿವಸ ನಾವು ಕೂತು ಜಾಗದಿಂದ ಕದಲ್ದಿದ್ರೂ ಏನೂ ಹಾನಿ ಆಗುವುದಿಲ್ಲ. ಆಗ್ತಿದೆ? ಏನೂ ಹಾನಿ ಇಲ್ಲ. ತಿಂಗಳಗಟ್ಟಲೆ ಮನೆಯಿಂದ ಹೊರಗೆ ಬರದಿದ್ರೂ ಯಾವ ಹಾನಿನೂ ಆಗೋದಿಲ್ಲ. ವಿಚಾರ ಮಾಡ್ರಿ, ಈ ಪ್ರಕಾರದ ಸಮಯ ಮತ್ತು ತನ್ನ ಸ್ವಭಾವವನ್ನು ತಿಳ್ಕೊಳ್ಳುವಂಥ, ಭೇದಜ್ಞಾನ ಮಾಡುವಂಥ ಅದೇ ಈ ಸಮಯದೊಳಗೆ, ಅರ್ಥಾತ್ ಈ ಕಲಶದ ಸನ್ನಿವೇಶದೊಳಗೆ, ಕಲಶದ ಸಾನ್ನಿಧ್ಯದೊಳಗೆ ನಾವು ತಿಳ್ಕೊಳ್ಳೋದಿದೆ ಏನ ಅಂತಂದ್ರೆ ಭೇದಜ್ಞಾನ ಎಲ್ಲಿ ಮಾಡೋದಿದೆ? ಭೇದಜ್ಞಾನ ಯಾವ ಪರ್ಯಾಯ ಮಾತ್ರದ ಅನುಭವ ಮಾಡ್ತಾ ಇದ್ದೇನೋ ಅದನ್ನು ಬಿಟ್ಟುಕೊಟ್ಟ ಧ್ರುವ ಸ್ವಭಾವದ, ಆಗಮದ ಭಾಷೆಯಲ್ಲಿ ಹೇಳಬೇಕಾದ್ರೆ ಪಾರಿಣಾಮಿಕ ಸ್ವಭಾವದ, ಎಂದೂ ಬದಲಾಗದೇ ಇರುವಂಥ ಸ್ವಭಾವದ, ಅರೆ ಉದಯ ಭಾವ, ಔಪಶಮಿಕ ಭಾವ, ಕ್ಷಯೋಪಶಮಿಕ ಭಾವ, ಇವೆಲ್ಲ ಏನದವ್ರಿ? ಇವೆಲ್ಲ ಪರದ ಅಪೇಕ್ಷೆಯಿಂದ ಉತ್ಪನ್ನವಾಗುವಂಥವದವ್ರಿ. ಅದಕ್ಕೆ ಸಿದ್ಧಾಂತದ ಭಾಷೆಯೊಳಗೆ ಹೇಳಿದ್ರೆ ಉತ್ಪಾದವೆಯ ರೂಪದ ದೃಷ್ಟಿಯನ್ನು ಬಿಟ್ಟುಕೊಟ್ಟ ಧ್ರುವ ಸ್ವಭಾವದ ಮೇಲೆ, ಧ್ರುವ ಸ್ವಭಾವವನ್ನು ಉತ್ಪಾದವೇದಿಂದ ಬೇರೆ ಮಾಡೋದಿದೆ. ಬೇರೆ ಎಲ್ಲಿ ಮಾಡೋದಿದೆ? ಅದು ಬೇರೆನೇ ಇದೆ. ಬರೀ ದೃಷ್ಟಿ ಇದರ ಮೇಲೆ ಇದೆ ಅಲ್ಲ, ಈಗ ಅದರ ಮೇಲೆ ಹಾಕೋದಿದೆ. ಇದ ಆಗಮದ ಭಾಷೆ, ಸಿದ್ಧಾಂತದ ಭಾಷೆ. ಇನ್ನೊಂದು ಮಾತಿನೊಳಗೆ ಹೇಳಬೇಕಾದ್ರೆ ಪಾರಿಣಾಮಿಕ ಭಾವವನ್ನು ಹೊರತುಪಡಿಸಿ ಅನ್ಯ ಯಾವ ಭಾವ, ಔದೈಕ ಭಾವ ಇರಲಿ, ಉಪಶಮ ಭಾವವೇ ಇರಲಿ, ಕ್ಷಯೋಕ್ಷಮ ಭಾವ ಇರಲಿ, ಶಾಶ್ವತವಾಗಿ ಉಳಿಯುವಂಥ ಕ್ಷಾಯಿಕ ಭಾವವೇ ಇರಲಿ, ಅದಾವುದರಲ್ಲೂ ನನ್ನದು. ಮತ್ತು ನಿಜವಾಗಿ ಉಪಶಮ ಭಾವ ಆಗಲಿ, ಕ್ಷಯೋಕ್ಷಮ ಭಾವ ಆಗಲಿ, ಕ್ಷಾಯಿಕ ಭಾವ ಆಗಲಿ, ಸಮ್ಯಕ್ ದೃಷ್ಟಿ ಪ್ರಾಪ್ತ ಜೀವದ್ದು ಮಾತಾಡವ್ರೆ.
ಮಿಥ್ಯಾದೃಷ್ಟಿಗಂತೂ ಒಂದು ಔದೈಕ ಭಾವನೆ ಇರ್ತಿದೆಯಲ್ಲ, ಔದೈಕ ಭಾವನೆ ಇರ್ತಿದೆ ನೋಡ್ರಿ. ಯಾರಿಗೆ ಧ್ರುವ ಸ್ವಭಾವದ ನಿತ್ಯ ಸ್ವಭಾವದ ಪಾರಿಣಾಮಿಕ ಭಾವಮಯ ತನ್ನದ ಯಾವ ಅನುಭವ ಶ್ರದ್ಧೆ ಆಗಿದೆಯೋ ಆ ಜೀವನಿಗೆ ಉಪಶಮ ಭಾವ ಬಿಟ್ಟು ಹೋಗಿ ಕ್ಷಾಯಿಕ ಭಾವ ಬರಲಿ ಅನ್ನೋ ಭಾವ ಅಪೇಕ್ಷೆ ಇರೋದನ್ನೇ ಇಲ್ರಿ. ಧ್ರುವದ ಎದುರಿಗೆ ಧ್ರುವದ ಎದುರಿಗೆ ಉಪಶಮ ಭಾವ ಕ್ಷಾಯಿಕ ಭಾವ ಕೂಡ ಗಣನೆಗೆ ಇಲ್ಲ. ಹೀಗಿರುವ ವೇಳೆದೊಳಗ ಔದೈಕ ಭಾವದೊಳಗೆ ನಿಂತಿರುವ ಜೀವನನ್ನ ಜ್ಞಾನಿ ಗುರುಗಳ ಯಾವ ರೀತಿ ಎಚ್ಚರಿಸಬಹುದಾಗಿದೆ? ಅವರು ಎಚ್ಚರಿಸುವ ಸಾಧ್ಯತೆ ಇಲ್ಲ. ಮೋಹ ರೂಪದ ನಿದ್ರೆ ನಮ್ದು ಯಾವಾಗ ಉಪಶಮಿತ ಆಗ್ತಿದೆಯೋ ಆವಾಗ ಅವರ ಎಚ್ಚರಾಸ್ಪದವಾದಂಥ ವಚನಗಳ ನಿಮಿತ್ತ ಆಗ್ತವೆ. ಹಾಗಾದರೆ ಈಗ ಅಂಥದ್ದು ನಿಮಿತ್ತ ನಮ್ಮ ಎದುರಿಗೆ ಅನೇಕ ವರ್ಷದಿಂದ ಅಲ್ಲ, ಈ ಸಮಯಕ್ಕೆ ಇದೆ ಕಾರ್ಯ. ಈ ಸಮಯಕ್ಕೆ ಮಾಡೋದಿದೆ. ಏನು ಮಾಡೋದಿದೆ? ಯಾವ ಮಿಥ್ಯಾ ಭಾವ ಇದೆಯೋ, ಮಿಥ್ಯಾರ್ಥಾತ್ ಇಲ್ಲಿ ಈ ಇಷ್ಟ ಭೂಮಿಕಾ ಆದ ನಂತರ ಮಿಥ್ಯಾಭಾವ ಶಬ್ದದ ಅರ್ಥ ಯಾವುದು ಕ್ಷಣಿಕಿದೆಯೋ ಅದು ಮಿಥ್ಯಾ. ಇಲ್ಲಿ ಇಷ್ಟ ಚರ್ಚೆ ಆದ ನಂತರ ಈಗ ಮಿಥ್ಯಾಭಾವದ ಅರ್ಥ ಯಾವುದು ಕ್ಷಣಿಕ ಇದೆಯೋ ಯಾವುದು ಬದಲಾಗುವಂಥದ್ದು ನಂದೇ ಇದೆ ರೀ. ನಂದೇ ಇದೆ. ಧ್ರುವ ಸ್ವಭಾವನೂ ನನ್ನದೇ ಇದೆ ಮತ್ತು ಅನಿತ್ಯ ಸ್ವಭಾವನೂ ನನ್ನದೇ ಇದೆ. ಅದರಲ್ಲಿ ಯಾರ್ದು ಯಾವುದೇ ಪ್ರಕಾರದ ಏನಿಲ್ಲ, ಹಸ್ತಕ್ಷೇಪ ಇಲ್ಲ. ಯಾವ ರಾಗಭಾವ ಇದೆ, ಮತ್ಸರ ಭಾವ ಇದೆ, ದ್ವೇಷ ಭಾವ ಇದೆ, ಮನುಷ್ಯ ಇದ್ದೇನೆ ಅನ್ನುವ ಅಭಿಮಾನ ಇದೆ, ತರುಣ ಇದ್ದೇನೆ, ಸಶಕ್ತಿ ಇದ್ದೇನೆ, ನನ್ನ ಆಜ್ಞೆ ನಡೀತಿದೆ, ನಾನು ಇಷ್ಟೆಲ್ಲ ಮಾಡಿದೆನೋ ನನ್ನ ಜೀವನದೊಳಗ. ಕಳೆದು ಹೋದ ಜೀವನದ್ದ ಇದು ಒಂದೇ ಭವದ್ದ ಕಳೆದು ಹೋದ ಜೀವನದ್ದ ಬಹಳಷ್ಟು ಮಾಡಿದೆನೋ ಅಂಥೇಳಿ ಅನ್ನಿಸ್ತಿದೆ. ಅದರ ಬಹಳಷ್ಟು ಮಾಡಿದ್ರೂ ಅದರ ಅಸಂಖ್ಯ ಗುಣಿತ ನಿನ್ನ ಇಚ್ಛೆಯ ಪ್ರಕಾರ ಆಗಿಲ್ಲ. ಬಹಳಷ್ಟು ಮಾಡಿದೇನ, ಅದರ ಎಷ್ಟು ಮಾಡಿದೇನಲ್ಲ ಅದರ ಅಸಂಖ್ಯ ಗುಣಿತ ಕಾರ್ಯಗಳ ನಿನ್ನ ಇಚ್ಛೆಯ ಅನುಸಾರ ಆಗಿಲ್ಲ. ಅಂದಮೇಲೆ ಆ ಅಸಂಖ್ಯದ ಒಂದು ಭಾಗ ಏನು ಕಾರ್ಯ ಆಗಿದಾವೆ ಅವು ನೀನು ಮಾಡುವುದರಿಂದ ಆಗಿದಾವೇನಪ್ಪ? ಆಗಿದಾವೇನ? ದಾರಿಯಿಂದ ಹೋಗ್ತಾ 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 ಯಾವುದೋ ಒಂದು ಇಷ್ಟ ಅನ್ನಿಸ್ತಿದೆ ರೀ ಅಂದ್ರೆ ಅದು ನಮ್ದಾಗ್ತಿದೆ, ಅದರ ಮೇಲೆ ನಮ್ದು ಅಧಿಕಾರ ನಡೀತಿದೆ. ದಾರಿಯಿಂದ ಹೋಗ್ತಾ ಹೋಗ್ತಾ ಯಾವುದರ ಕುರಿತಾಗಿನೋ ದ್ವೇಷ ಆಗ್ತಿದೆ. ನಮಗೆ ದ್ವೇಷ ಆದ್ರೆ ಅದು ಬದಲಾಗಬೇಕು, ಹೀಗೆ ನಿಯಮ ಇದೆ ರೀ. ಇದೇನ ನಾವು ಅಷ್ಟೇ ಮಾಡ್ತಾ ಇದ್ದೇವಲ್ಲ, ದಾರಿಯಿಂದ ಹೋಗ್ತಾ ಇದ್ದೇವ್ರಿ. ನಾವು ನಿಂತಿದ್ದೇವೆ ಎಲ್ಲಿ ಹೇಳ್ರಿ? ಎಲ್ಲಿ ನಿಂತಿದ್ದೇವೆ? ಮನುಷ್ಯ ಭಾವದೊಳಗೆ ನಿಂತಿದ್ದೇವೇನ? ಹೋಗ್ತಾ ಇದ್ದೇವ್ರಿ. ನಿಂತಿದ್ದೇವೇನ್ರಿ? ನಿಲ್ಲೋದ ಸಾಧ್ಯನೂ ಇಲ್ಲ. ನಿಲ್ಲುವ ಸಲುವಾಗಿ, ಹೀಗೆ ಇಲ್ಲೇ ಉಳಿಯುವ ಸಲುವಾಗಿ ವಿಶ್ವ ಪ್ರಯತ್ನ ಮಾಡುತ್ತೇವೆ. ಆದರೆ ಒಂದು ಕ್ಷಣ ಕೂಡ ಆಗಮದೊಳಗೆ ಜೈನಾಚಾರ್ಯರ ಅಥವಾ ಸರ್ವಜ್ಞ ಪ್ರಭುಗಳು ಹೇಳಿರುವಂಥ ವಸ್ತುವಿನ ಸ್ವರೂಪದೊಳಗೆ ಒಂದು ಸಮಯಕ್ಕಿಂತ ಅಧಿಕ ಯಾವ ಅವಸ್ಥೆ ಇರುವುದಿಲ್ಲ. ನಿನಗೆ ಬೇಕಾದಷ್ಟು ಇಷ್ಟ ಇರಲಿ, ಅದ ಪ್ರಾಣಪ್ರಿಯ ಇರಲಿ, ಒಂದು ಸಮಯಕ್ಕಿಂತ ಅಧಿಕ ಯಾವ ದ್ರವ್ಯದ ಯಾವ ಪರ್ಯಾಯ ಇರುವ ಹಾಗೆ ವಸ್ತು ವ್ಯವಸ್ಥೆನೇ ಇಲ್ಲ. ಎರಡು ಮಾತಾಯಿತು. ಯಾವ ದ್ರವ್ಯದ ಯಾವುದೇ ಅವಸ್ಥೆ ಒಂದು ಸಮಯಕ್ಕಿಂತ ಅಧಿಕ ಇರುವುದಿಲ್ಲ. ಇದು ಒಂದು ಮಾತು. ಎರಡನೇದ್ದ ನಾನು ಹೋಗ್ತಾ ಇದ್ದೇನೆ, ಅಖಂಡ ಸಾಗುತ್ತಾ ಇದ್ದೇನೆ, ಮಾರ್ಗದಲ್ಲಿ ನಿರಂತರ ಉದ್ಯಮಶೀಲಿ ಇದ್ದೇನೆ. ಮಾರ್ಗ ಯಾವುದು ಅನ್ನೋದು ನಂತರವೇ. ಆದರೆ ಮಾರ್ಗದೊಳಗೆ ನಿರಂತರ ಉದ್ಯಮಶೀಲಿ ಇರುವ ವೇಳೆದೊಳಗೆ ಆ ಕಡೆ ಈ ಕಡೆ ನೋಡಿದ ನಂತರ ಅನೇಕ ದೃಶ್ಯಾವಳಿಗಳು ಕಂಡು ಬರ್ತಾವ್ರಿ.
ಕಂಡು ಬರ್ತಾವ. ನೋಡೋದು ನನ್ನ ಕಾರ್ಯ ಇದೆಯಲ್ಲ, ಆ ಕಾರ್ಯದೊಳಗ ಒಂದು ಒಳ್ಳೇದನ್ನಿಷ್ಟು, ಒಂದು ಕೆಡಕನ್ನಿಷ್ಟು, ಒಂದು ಏನೇನೋ ಏನೇನೋ ಏನೇನೋ. ಆದ್ರೆ ಅದಕ್ಕೆ ಆ ವಸ್ತು ಹೊಣೆ ಅಲ್ಲ. ನೋಡುವ ಕಾರ್ಯ ನಿನ್ನದಿದೆ. ಆ ವಸ್ತು ಅಂತೂ ತನ್ನಲ್ಲೇ ತಾನ ಅಂತರ್ನಿಮಗ್ನ ಇದ್ದುಕೊಂಡ, ಮೌನ ಇದ್ದುಕೊಂಡ ಪರಿಣಮನ ಮಾಡುತ್ತಾ ಇದ್ದೀರಿ. ಪರಿಣಮನ ನನ್ನ ಕಡೆ ನೋಡು ಅಂಥೇಳಿ ಹೇಳೋದಿಲ್ಲ. ಇವು ನನ್ನ ಕಡೆ ನೋಡ್ತಾ ಇದ್ದಾನೇನ ಅಂಥೇಳಿ ಅದು ನೋಡುವುದೂ ಇಲ್ಲ. ನೋಡ್ತಿದ್ದೀರಿ, ಧನಕ್ಕೆ ಆನಂದ ಆಗ್ತಿದೆ, ನಾವು ಅದರ ಕಡೆ ಪದೇ ಪದೇ ನೋಡಿದರೆ. ಈ ಆಭರಣಕ್ಕೆ ಆನಂದ ಆಗ್ತಿದೆ, ಓಹೋ ನಾ ಯಾರಿಗೆ ಅಲಂಕಾರಪ್ರಾಯ ಆಗಿ ಕೂತಿದ್ದೇನೋ ಅವರ ದೃಷ್ಟಿ ಸದೈವ ನನ್ನ ಮೇಲಿದೆ ಅಂಥೇಳಿ ಆನಂದ ಆಗ್ತಿದೆ. ಅದಕ್ಕೆ ಏನಿದೆ ರೀ ಈ ಜೀವದ ಅಪರಾಧ ಅಂಥೇಳಿನ ವೈರಾಗ್ಯ ವೃಷ್ಟಿಯೊಳಗಿನ ಮಾತ ಸದೈವ ನೀನೊಬ್ಬನೇ ಅಪ್ರಾಮಾಣಿಕನಿರುವೆ. ವಿಶ್ವದೊಳಗೆ ಪ್ರತಿಯೊಂದು ಪದಾರ್ಥ ತನ್ನಲ್ಲೇ ತಾನ ಏನ ತನ್ನ ಸ್ವಭಾವದ ಸೀಮೆಯನ್ನು ಮೀರಿದ್ದನ, ಅರ್ಥಾತ್ ಅಂತರ್ನಿಮಗ್ನ. ತನ್ನ ದ್ರವ್ಯದ ಕ್ಷೇತ್ರದಿಂದ, ತನ್ನ ಸ್ವಭಾವದ ಕ್ಷೇತ್ರದಿಂದ ಯಾವ ವಸ್ತು ಯಾವಾಗ ಹೊರಗೆ ಬಂದಿದೆ, ಯಾವಾಗ ಬರೋ ಸಾಧ್ಯನೇ ಇಲ್ಲ. ಯಾವ ವಸ್ತು ಯಾವ ರೀತಿ ನಮ್ಮನ್ನು ಪ್ರೇರೇಪಿಸಿದೆ ರೀ ಇಲ್ಲ. ಅದಕ್ಕೆ ತನ್ನಲ್ಲೇ ತಾನು ಅಂತರ್ನಿಮಗ್ನ ಇದ್ದುಕೊಂಡು, ಮೌನ ಇದ್ದುಕೊಂಡು ಪರಿಣಮನ ಮಾಡ್ತಾ ಇದೆ. ಅದನ್ನು ನಮಗೆ ಹೇಳ್ತಾ ಇಲ್ಲ. ಕಥನ ಇನ್ನೊಂದ್ಸಲ ಬುದ್ಧಿಯೊಳಗೆ ತಂದುಕೊಳ್ಳೋದು, ಅದು ನಮಗೆ ಹೇಳ್ತಾ ಇಲ್ಲ. ಏನ ನಾನು ನೋಡಲ್ಲ, ನಾನು ನೋಡಲ್ಲ ಹೇಳ್ತಾ ಇದೆ. ಧನ ಹೇಳ್ತಾ ಇದೆ, ಮನೆ ಹೇಳ್ತಾ, ಇವನೇ ನೋಡ್ತಾನೆ ರೀ. ಹಾಗೆ ಈ ಪೇಂಟ್ ಗಿಂಟ್ ಮಾಡಿದ್ದ ಅಂತಂದ್ರೆ ಅಲ್ಲಿ ಇಲ್ಲಿ ನಿಂತು ನೋಡ್ತಾನೆ. ಹೌದೇನು? ಅದು ಹೇಳಲಿಲ್ಲ ಯಾವಾಗ. ಅದು ಮೌನ, ತನ್ನಲ್ಲೇ ತಾನು ಅಂತರ್ನಿಮಗ್ನ ಪರಿಣಮನ. ತನ್ನ ಸ್ವಭಾವದ ಸೀಮೆಯನ್ನು, ಬಹಳ ಇದೆ ವಿಷಯ, ತನ್ನ ಸ್ವಭಾವದ ಸೀಮೆಯನ್ನು ಮೀರದ್ದನ, ತನ್ನ ಕ್ಷೇತ್ರದ ಉಲ್ಲಂಘನೆ ಮಾಡದ್ದನ. ಸ್ವಭಾವದ್ದು ಉಲ್ಲಂಘನೆ ಮಾಡುವುದಿಲ್ಲ, ಕ್ಷೇತ್ರದ್ದು ಉಲ್ಲಂಘನೆ ಮಾಡುವುದಿಲ್ಲ. ನಾವು ನೋಡಲಿಲ್ಲ ಅಂಥೇಳಿ ಚಿನ್ನ ಇದ್ದದ್ದು ಗದ್ದಲ ಮಾಡ್ತಿದ್ದೀರಿ, ನೋಟ್ ಇದ್ದದ್ದು ಗದ್ದಲ ಮಾಡ್ತಿದೆ, FD ಗದ್ದಲ ಮಾಡ್ತಿದೆ. ಏನು ಮಾಡ್ತಿದ್ದೀರಿ? ನಾವೇ ಅದನ್ನು ನೋಡಿ ನೋಡಿ ತೆಗೆದ ಏನಾಗ್ತೇವೋ ಸಂತೋಷ ಆಗ್ತೇವೆ. ಬೇಕಾದ್ರೆ ಮತ್ತೇನೋ ಚಿಂತೆಗೆ ಕಾರಣ ಮಾಡ್ಕೊಳ್ತೇವೆ ಅದನ್ನು. ಹೌದು ಅಥವಾ ಇಲ್ಲ? ಅದೇ ಇದೇ ತಿಂಗಳು ಮುಗೀತಿದೆ ಅಂತ ಹೇಳಿ ತಿಳ್ಕೊಂಡಿದ್ನಲ್ಲ, 50,000 ಇಂಟ್ರೆಸ್ಟ್ ಬರೋದಿದೆ ಇನ್ನು ಮುಂದಿನ ತಿಂಗಳ. ನಂದೆ ಎಷ್ಟು ವಿಕಲ್ಪ ರೀ. ಅದ ನೋಡಂತ ಹೇಳಲಿಲ್ಲ. ಅರೆ ಮೌನ ಇದೆ. ಕಾಲ ದ್ರವ್ಯದ ನಿಮಿತ್ತ ಪಡೆದು ಪ್ರತಿಯೊಂದು ದ್ರವ್ಯ ಪದಾರ್ಥ ತನ್ನ ಸ್ವಭಾವದ, ತನ್ನ ಕ್ಷೇತ್ರದ ಉಲ್ಲಂಘನೆ ಮಾಡದ್ದನ್ನ ನಿರಂತರ ಪರಿಣಮನ ಮಾಡ್ತಾರೆ. ಈ ಜೀವ ತನ್ನ ಸ್ವಭಾವದ ಉಲ್ಲಂಘನೆ ನಿರಂತರ ಮಾಡಿದ್ದಾನೆ. ಹೌದು ಅಥವಾ ಇಲ್ಲ? ಏನೂ ಪರದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ತನ್ನಲ್ಲೇ ತಾನು ಬರೇ ವಿಕಲ್ಪ. ಯಾವ ಪ್ರಕಾರದ ಅನ್ನೋದ್ರದ್ದು ಕೂಡ ಇವನಿಗೆ ಪರಿವಿಲ್ಲ. ನನಗಿದು ಯೋಗ್ಯ ಇದೆಯನ, ನನ್ನ ವಯಸ್ಸಿಗೆ, ನನ್ನ ಸ್ಥಾನಕ್ಕೆ ನಾನು ಯಾವ ರೀತಿ ಕಾಣಿಸ್ಕೊಳ್ಬೇಕಂತೇನ, ಅದಕ್ಕೆ ಇದು ಯೋಗ್ಯ ಇದೆಯನ, ಇಷ್ಟು ವಿಚಾರ ಕೂಡ ಇಲ್ಲ. ವಿಚಾರ ಮಾಡುವಂಥ ಶಕ್ತಿ ಇರುವಾಗನ ವಿಚಾರ ಮಾಡಲಿಲ್ಲ ಅಂದಮೇಲೆ ಆ ಸಂಜ್ಞೆ ದಶೆಯೊಳಗೆ ಏನು ಮಾಡವ್ರೆ? ಹೇಳ್ರಿ. ಅದಕ್ಕೆ ಇವತ್ತಿನ ಮೂಲ ಮಾತೇನ ಸಮಯ ಸಾಮರ್ಥ್ಯ ಒಂದಿದೆ. ಸಮಯ ವಿಪುಲ ಇದೆ ರೀ. ಅದಕ್ಕೆ ಅದನ್ನು ಬಿಡಿಸಿ ಹೇಳಿತು. ಏನು ಮಾಡದಿದ್ರ ನೀವೇ ಹಿಂಗೆ ಕೂತಿದ್ದೀರಿ ಅಂತ ಹೇಳಿ ಕೇಳೋರು ಯಾರೂ ಇಲ್ಲ. ಅದರೇನ ಯಾಕೆ ಕೂತಿದ್ದಾಳೆ ಕೇಳ್ತೀರಿ? ಏನು ಮಾಡಿದಾಳೆ ಅಡುಗೆ ಮನೆ ನೋಡ್ತೀರಿ? ಇಲ್ಲ ಅಂದರೆ ನಿಮ್ಮಷ್ಟಕ್ಕೆ ನೀವು ಮಾಡಿ ಅಥವಾ ಏನು ಇದೆ ಅಂತ ತಿಂದು ಬರೋ ಹೋಗ್ತೀರಿ. ನಿಮ್ದು ಕೆಲಸ ಇದ್ರೆ ಹೌದು ಅಥವಾ ಇಲ್ಲ. ಇಂದು ಯಾರ ಮೇಲೆ ಯಾರ ಆಜ್ಞೆ ನಡೀತಿದೆ. ಹೀಗಿರುವ ವೇಳೆದೊಳಗ ಸರ್ವ ಪ್ರಕಾಶಯ ಅವಸರಾಯಾಹಯ ಅಂಥೇಳಿ ಹೇಳಿದ್ರಲ್ಲ ಟೋಡರ ಮಲ್ಲರ. ನಿಜವಾಗಿ ಅವರು ನನ್ನ ಜೀವನವನ್ನು ಅಂದ ನೋಡಿದ್ರಂಥೇಳಿ ಹೇಳಿದ್ದಾರೆ. ಅಂದ ನೋಡಿದ್ರೆ ಅವರು ನನ್ನ ಜೀವನವನ್ನು
ಅಂಥೇಳಿ ಹೇಳಿದ್ದಾರೆ. ನನಗೇ ಹೇಳಿದ್ದಾರೆ, ಏನ ಸರ್ವ ಪ್ರಕಾರ ಸೇ ಅವಸರ. ಇನ್ನೇನು ಬೇಕಾಗಿದೆ? ಹೊರಗೆ ಹೋಗಿ ಯಾರು ಕೈಕಾಲು ಹಿಡಿದು ದುಡಿಬೇಕಾಗಿಲ್ಲ. ಅದು ನಿಂದದ ಮಾತಲ್ಲ, ಅದ್ರ ಸ್ವರೂಪ ಇದೆ ಬಬಿತಾ. ನಿಂದದ ಮಾತಲ್ಲ ಚಂದ್ರ ಅವರೇ, ಸ್ವರೂಪ ಇದೆ. ಪರಾಧೀನತೆಯೊಳಗೆ ಏನೇನಿಲ್ರಿ. ಬರೇ ದುಡಿಯೋದಂತಂದ್ರೆ ಧನದ ಸಲುವಾಗಿ, ಹೊಟ್ಟೆಪಾಡಿಗೆ ಆಗಲ್ಲ, ಯಾವ್ಯಾವುದೋ ಕೆಲಸ ಸಲುವಾಗಿ ಯಾರ್ಯಾರ್ದೋ ಹತ್ತಿರ ಹೋಗಿ ಎಷ್ಟೆಷ್ಟು ದೀನಾಗುವಂಥ ಪ್ರಸಂಗ ಮನುಷ್ಯನಿಗೆ ಹೆಜ್ಜೆ ಹೆಜ್ಜೆಗೆ ಅದಾವ್ರೆ. ಆದರೆ ಈ ಸಮಯದೊಳಗ ಒಂದು ಮಹಾಪುಣ್ಯದ ಉದಯದಿಂದ ನಮಗಂಥ ಯಾವುದು ಪ್ರಸಂಗ ಇಲ್ಲ. ಈ ಸಮಯ ಅಂದರೆ ಶಾಸ್ತ್ರ ಕೇಳುವ ವೇಳೆದೊಳಗೆ ಅಲ್ಲ, ನಮ್ಮ ಈ ಒಂದು ಜೀವನದ ಯಾವ ಒಂದು ಘಟ್ಟ ಇದೆ ಇಲ್ಲಿದೆ. ಹೌದು ಅಥವಾ ಇಲ್ಲ? ಡಾಕ್ಟ್ರಿಗೆ ಹೋಗಿ ವಿನಂತಿ ಮಾಡ್ಕೊಳ್ಬೇಕಾಗಿಲ್ಲ, ಪಂಡಿತರಿಗೆ ಹೋಗಿ ವಿನಂತಿ ಮಾಡ್ಕೊಳ್ಬೇಕಾಗಿಲ್ಲ. ಏನೇನು ಬೇಕು ಹೇಳ್ರಲ್ಲ, ನಮ್ದು ಪೂಜೆ ಮಾಡೋದು ಏನಿದೆ ರೀ. ಕೆಲಸದವ್ರು ಬರೆದಿದ್ರೆ ಏನೂ ಆಗೋದು ಇಲ್ಲ, ಹೀಗೂ ಇಲ್ಲ. ಎದ್ದು ನಮ್ಮ ಕೆಲಸ ಮಾಡ್ಕೊಳ್ಳೋ ಹಾಗೆ ಶರೀರದೊಳಗೆ ಬಲ ಇದೆ, ಕುಂತು ಶಾಸ್ತ್ರ ಓದುವ ಹಾಗೆ ಬುದ್ಧಿ ಇದೆ. ಹೀಗಿರುವ ವೇಳೆದೊಳಗ ನಾವು ಪರ್ಯಾಯ ಬುದ್ಧಿಯನ್ನು ಬಿಡಲಿಲ್ಲ, ಬದಲಾಗುವುದರ ಮೇಲಿನ ಅನಿತ್ಯದ ಮೇಲಿನ ದೃಷ್ಟಿಯನ್ನು ತೆಗಿಲಿಲ್ಲ ಅಂತಂದ್ರೆ ನಾವು ಎಲ್ಲಿ ಕಳೆದು ಹೋಗ್ತೇವೆ ಗೌರಣ್ಣವರು? ಅನಿತ್ಯದೊಳಗೆ ಒಂದಾಗಿ ಹೋಗ್ತೇವ್ರಿ. ಅನಿತ್ಯದೊಳಗೆ ನಮ್ದು ನಾಮನಿಶಾನ ಉಳಿಯೋದಿಲ್ಲ, ನಮ್ಮ ಅಸ್ತಿತ್ವ ಉಳಿಯೋದಿಲ್ಲ. ನಮ್ಮದು ಯಾವ ಪ್ರಕಾರದ ಒಂದು ಸ್ವಂತಿಕೆ ಅನ್ನೋದ ಅನಂತ ಕಾಲದ ಸಲುವಾಗಿ ಕಳೆದು ಹೋಗ್ತಿದೆ ನೋಡ್ರಿ. ಏನು ಬೇಕು ಅದನ್ನು ಮಾಡೋದು. ನಾಳಿನ ಭರವಸೆ ಇಲ್ಲ, ಇನ್ನೊಂದು ಸಮಯದ ಭರವಸೆ ಇಲ್ಲ. ಪ್ರಯಾಣಿಕ ಹೇಳಿದ್ರಲ್ಲ, ಪ್ರಯಾಣಿಕ. ನಾವು ಯಾರಿದ್ದೇವೆ? ಪ್ರಯಾಣಿಕರಿದ್ದೇವ್ರಿ. ಪ್ರಯಾಣಿಕರ, ವಸ್ತುವಿನ ಮಾಲೀಕರಲ್ಲ, ಮನೆ ಮಾಲೀಕರಲ್ಲ, ಮಗನ ತಂದೆ ಅಲ್ಲ, ಪತ್ನಿಯ ಪತಿ ಅಲ್ಲ, ತಾಯಿ ತಂದೆ ಮಗನೂ ಅಲ್ಲ. ಏನಿದ್ದೇವೆ? ಪ್ರಯಾಣಿಕ. ಮಧ್ಯದೊಳಗೆ ಅವರೆಲ್ಲ ಶಿಕ್ಕರ್ರೆಪ್ಪ. ಒಂದು ಹೇಳ್ತಿದ್ದೆ ನಾನು ನಿನ್ನ ತಾಯಿ, ಇನ್ನೊಂದು ಹೇಳ್ತಿದ್ದೆ ಜೀವ ನಾನು ನಿನ್ನ ತಂದೆ, ಇನ್ನೊಂದು ಜೀವ ಹೇಳ್ತಿದ್ದೆ ಈ ಮಗ, ಇನ್ನೊಬ್ಬರು ಬಂದು ಹೇಳ್ತಾರೆ ಇವಳು ನಿನ್ನ ಹೆಂಡತಿ. ಇವನಿನ್ನ ಆಳ್ ನೋಡು, ಇಟ್ಕೊ, ಇವನ ನಿನಗೆ ಹೆಂಗೆ ಬೇಕಂಗೆ ಎಲ್ಲ ಮಾಡಿಕೊಡ್ತಾನೆ. ಏನಿದೆ ರೀ? ಪ್ರಯಾಣಿಕರದ ಕರ್ತವ್ಯ ಎಷ್ಟಿದೆ? ಎಷ್ಟಿದೆ ಹೇಳ್ರಿ? ಯಾತ್ರೆ ಹೋಗಿರ್ತೇವಲ್ಲ, ಅಲ್ಲಿ ಏನೇನು ಮಾಡ್ತೀವ್ರಿ? ಏನೇನು ಮಾಡ್ತೇವೆ? ಯಾರೋ ಕೂಗ್ತಾರೆ, ಯಾರೋ ಹಾಸ್ಯ ಮಾಡ್ತಾರೆ, ಅಲ್ಲೆಲ್ಲ ನಿಂತು ನೋಡ್ತೇವೆ, ಅವ್ರದ್ದೆಲ್ಲ ಕಾರ್ಯದೊಳಗೆ ಭಾಗೀದಾರ ಆಗ್ತೇವೆ ಇಲ್ಲ. ವಾಹನದೊಳಗೆ ಕೂತು ಹೋಗ್ತಾ ಇರ್ತೇವೆ ದಾರಿಯಿಂದ. ಏನೇನು ಮಾಡ್ತೇವೆ ವಿಜಯભાઈ? ಏನೇನು ಮಾಡ್ತೇವ್ರಿ? ಸಹಜ ದೃಷ್ಟಿ ಬೀಳ್ತಿದೆ, ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದೋ ಎರಡೋ ವಿಕಲ್ಪ ಬಂದ್ರೆ ಬರ್ಬೋದು ನಮ್ಮ ದುರ್ಬಲತೆಯಿಂದ. ಆದರೆ ಮುಂದೆ ರೋಡ್ ನೋಡಿ ಓಡೋದಿದೆಯಲ್ಲ, ಗಾಡಿ ಓಡಿಸೋದಿದೆಯಲ್ಲ. ಹಾಗಾದ್ರೆ ನಾವು ನಮ್ಮ ದಾರಿಯನ್ನು ಯಾವಾಗ ನೋಡಿದೆವು? ನಮ್ಮ ರೋಡ್ ಯಾವಾಗ ನೋಡಿದೆವು ರೀ? ಬರೀ ಆ ಕಡೆ ಈ ಕಡೆ ನೋಡೋದ, ಆ ಕಡೆ ಈ ಕಡೆ ಮೂಗು ತೋರಿಸೋದ, ಆ ಕಡೆ ಈ ಕಡೆ ಕಾರ್ಬಾರ ಮಾಡ್ಲಿಕ್ಕೆ ಹೋಗೋದ, ಇದೇ ನಡೆದಿದ್ದೀವಿ ಅಥವಾ ಇಲ್ರಿ? ಅದಕ್ಕೆ ಹೇಳಿದರೆ ಈ ಮಿಥ್ಯಾದೃಷ್ಟಿ ಜೀವದ ಸಲುವಾಗಿ ಯಾವುದು ಒಂದು ಭಾವ ಕೂಡ ಅನುಭವ ಮಾಡದೇ ಇರುವಂಥದ್ದು, ಆಸ್ವಾದದೊಳಗೆ ತಂದುಕೊಳ್ಳದೇ ಇರುವಂಥದ್ದು ಯಾವೊಂದು ಭಾವ ಉಳಿದಿಲ್ಲ. ಸ್ಪಷ್ಟಪಡಿಸಿದ್ರೇನ ಯಾವೊಂದು ವಿಕಲ್ಪ ಉಳಿದಿಲ್ಲ. ಮಲಗಿದಲ್ಲಿ ವಿಕಲ್ಪ ಮಾಡ್ತಾ ಇರ್ತಾನ್ರಿ, ಎಲ್ಲಿ ಮಾಡುವುದಿಲ್ಲ. ತಿನ್ನು ವೇಳೆದೊಳಗೆ ಪುಣ್ಯದಿಂದ ಪ್ರಾಸುಕಾಹಾರ ಇಷ್ಟಾಹಾರ ಸಿಕ್ಕರನು ಅದನ್ನು ಶಾಂತಿಯಿಂದ ತಿನ್ನೋದಿಲ್ಲ. ಹೀಗಿದೆ ಅಥವಾ ಇಲ್ಲ ಪರಿಸ್ಥಿತಿ? ನಮ್ಮ ಅಂತರಂಗದ ಅವಲೋಕನೆ ಮಾಡಿಕೊಳ್ಳುವುದು. ಇನ್ನೊಬ್ಬರ ಅಳತೆ ಮಾಡಿ 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 ಸಾಕಾಯ್ತಾರೆ, ಸಾಕ ಆಗಬೇಕ್ರೆ ನಮ್ಮ ಅಳತೆ ಮಾಡಿಕೊಳ್ಳೋದು. ಯಾವ ರಾಜ್ಯ, ಯಾವ ಮಂತ್ರಿ, ಯಾವ ಪಡೋಶಿ, ಯಾವ ಕೆಲಸದವರ, ಯಾವ ಸಂಬಂಧಿಕರ, ಎಷ್ಟು ದಿವಸದವರ. ನಾನೇ ಒಂದು ಸಮಯದವಿದ್ದೇನೆ, ಇನ್ನೊಂದು ಸಮಯದೊಳಗೆ ನನಗೆ ಮುಂದಿನ ಕ್ಷೇತ್ರಕ್ಕೆ ಹೋಗೋದಿದೆ, ಮುಂದಿನ ಭವಕ್ಕೆ ಇರಬಹುದು, ಬೇರೊಂದು ಆಕಾರ ಧಾರಣ ಮಾಡಲಿಕ್ಕೆ ಇರಬಹುದು, ಬೇರೊಂದು ಕರ್ಮದ ಉಪಭೋಗ ಮಾಡಲಿಕ್ಕೆ ಇರಬಹುದು. ಹೌದು ಅಥವಾ ಇದನ್ನು ಬಿಟ್ಟು ಏನಿದೆ ಹೇಳ್ರಿ? ಹೆಚ್ಚಿಂದ ಏನೇನು ಇಲ್ಲ. ಅದಾನ ಪ್ರತಿಯೊಬ್ಬ ಜೀವ ಮಾರ್ಗದೊಳಗೆ ಇಲ್ಲದಿದ್ರ ಇವನದು ಯಾವುದು
ಒಂದು ಸಮಯಕ್ಕಿಂತ ಅಧಿಕ ಉಳಿದಿದೆ ಹೇಳ್ರಿ. ಭಾವ ಬಿಟ್ಟು ಹೋಗ್ತಿದೆ, ಸಂಯೋಗ ಬಿಟ್ಟು ಹೋಗ್ತಿದೆ, ಕರ್ಮ ಬದಲಾಗ್ತಿದೆ, ಶರೀರದ ಸ್ಥಿತಿಗತಿಗಳು ಬದಲಾಗ್ತವೆ. ಸಂಯೋಗಿ ಜನರ ಮಾನಸಿಕ ವಿಚಾರಗಳ ಬದಲಿ ಆಗ್ತವೆ. ಅವರು ದೊಡ್ಡವರಾಗ್ತಾರೆ, ಅವರ ಸ್ವಂತ ವಿಚಾರದವರಾಗ್ತಾರೆ. ಅವರ ವಿಚಾರ ನಮ್ಮ ವಿಚಾರದ ಜೊತೆಗೆ ಹೊಂದಾಣಿಕೆ ಆಗೋದನೇ ಇಲ್ಲ. ಏನಿದೆ ಇಂಥದ್ದೆಲ್ಲವನ್ನು ಪ್ರತ್ಯಕ್ಷ ಕಂಡ ಅನುಭವಿಸಿದ ನಂತರ ಜ್ಞಾನಿ ಗುರುಗಳ ವಚನದ ಮೇಲೆ ವಿಶ್ವಾಸ ಮಾಡೋದು ಇನ್ನು ಯಾವಾಗಲೇ. ಸಮಯ ಬಿಟ್ಟು ಹೋದ ನಂತರ, ಸಾಮರ್ಥ್ಯ ಕಳೆದು ಹೋದ ನಂತರ, ಅಸಂಜ್ಞಿ ತನಕ ಹೋದ ನಂತರ ಏನ್ರಿ? ಅಸಂಜ್ಞಿ ತನಕ ಹೋಗೋದು ನಿಶ್ಚಿತ ಇದೆಯೋ ಅಥವಾ ಇಲ್ರಿ? ಬೇಕಾಗಿದೆ ಏನು ಬೇಡಾಗಿದೆ? ಬೇಕು ಬೇಡ ಕೇಳೋರೆ ಯಾರು? ಸಂಜ್ಞೀತನಗಳನ್ನು ಮೀರಿ ಏನು ಮಾಡೋದಿದೆ? ಅಸಂಜ್ಞೀತನದೊಳಗೆ ಆಗದೇ ಇರುವಂಥ ಕಾರ್ಯವನ್ನು, ಸ್ವಕಾರ್ಯವನ್ನು ಸಂಜ್ಞೀತನ ಬಿಟ್ಟು ಹೋಗೋಕ್ಕಿಂತ ಮೊದಲು ಮಾಡೋದಿದೆ. ಅದು ಒಂದೇ ಬುದ್ಧಿವಂತಿಕೆ. ಏನು ಹೇಳ್ತು? ಅಸಂಜ್ಞೀತನದೊಳಗೆ ಸಂಭವ ಇಲ್ಲದೆ ಇರುವಂಥ ಕಾರ್ಯವನ್ನು ಸಂಜ್ಞೀತನ ಬಿಟ್ಟು ಹೋಗುವ ಮುಂಚೆ ಮಾಡಿಕೊಂಡು ಬಿಡುತ್ತಿದ್ದೇವೆ. ಮುಂದಾಮೇಲೆ ಸಂಜ್ಞೀತ ಅಪೇಕ್ಷೆನೇ ಉಳಿಯುವುದಿಲ್ಲ. ಯಾಕೆ? ಸ್ವಾಧೀನ ಆಗ್ತಂದ್ರೆ ಮನಸ್ಸ, ಇಂದ್ರಿಯಗಳ ಮಾಧ್ಯಮದಿಂದ ಕಾರ್ಯ ಮಾಡುವಂಥ ರುಚಿ, ಅಜ್ಞಾನ, ವಿಪರೀತತೆನ ಬಿಟ್ಟು ಹೋಗ್ತಿದ್ದಾರೆ. ಕಾರ್ಯ ಮಾಡಿದ ಅಂತಂದ್ರೆ ಅದಕ್ಕೆ ಸಮಯ ಸಾರದ 2ನೇ ಗಾಥೆಯೊಳಗನೆ ಏನು ಹೇಳಿದ್ರು? ಜೀವ ಕರ್ಮ ಪುದ್ಗಲ ಪ್ರದೇಶದೊಳು ಸ್ಥಿರವಿರೆ ಪರಸಮಯವೆಂದರಿವುದು. ಎಲ್ಲಿ ನಾವು ಸ್ಥಿರ ಅದೇವ್ರಿ? ಕರ್ಮ ಮತ್ತು ಪುದ್ಗಲದೊಳಗನ ಅದೇವು ಅಥವಾ ಮತ್ತೆಲ್ಲರೇ ನಾವು ಸ್ಥಿರ ಅದೇವ್ರಿ? ಕರ್ಮ ಪುದ್ಗಲ ಪ್ರದೇಶದೊಳಗೆ, ಸ್ವಪ್ರದೇಶ ಇಲ್ಲಿ ಇಲ್ಲ. ಕರ್ಮ ಪುದ್ಗಲ ಪ್ರದೇಶದೊಳಗೆ ಸರಿ ಪ್ರದೇಶದ ಮಾತು ಹೇಳಿದಾರ್ರಿ. ಪ್ರದೇಶದ ಮಾತು, ಸ್ವಭಾವದ ಮಾತು ಹೇಳಲಿಲ್ಲ, ಪ್ರದೇಶದ ಮಾತು ಹೇಳಿದ್ದಾರೆ. ನೋಡ್ರಿ, ಒಂದು ದೃಷ್ಟಿಕೋನದಿಂದ ವಿಚಾರ ಮಾಡಿದರೆ ವನವಿಹಾರಿ ಅತೀಂದ್ರಿಯ ಆನಂದದ ಸಾಗರದಲ್ಲಿ ಮುಳುಗಿ ಹೇಳ್ತಾ ಇರುವಂಥ ಸಾಧುಗಳ, ಆಚಾರ್ಯ ಪರಮೇಷ್ಠಿಗಳ ಈ ಮಿಥ್ಯಾತ್ವದಲ್ಲಿ ಮುಳುಗಿ ಹೋಗಿರುವಂಥ ಜೀವದ ಎಷ್ಟು ರೀತಿ ತಿರಸ್ಕಾರ ಮಾಡಿದ್ದಾರೆ ಅಂತಂದ್ರೆ ಇದು ಇವನಿಗೆ ತಿಳಿದನೆ ಬರುವುದಿಲ್ಲ. ಎಷ್ಟು ರೀತಿ ಧಿಕ್ಕರಿಸಿದ್ದಾರೆ, ದೂರ ತಳ್ಳಿದ್ದಾರೆ. ಹೌದು ಅಥವಾ ಇಲ್ಲ? ಅವರ ಸಮೀಪ ಹೋಗುವ ಪ್ರಯತ್ನನ ಮಾಡಲಿಲ್ಲ. ನಾವು ಅವರಿಂದ ದೂರ ಉಳಿದು ಕೂಡ ಮತ್ತು ಅಭಿಮಾನನ ಮಾಡ್ತಾ ಇದ್ದೇವೆ, ಮತ್ತು ಅಹಂಕಾರನ ಪಡ್ತಾ ಇದ್ದೇವೆ. ಯಾವುದರ ಕುರಿತಾಗಿ ಅಹಂಕಾರ? ಇಲ್ಲಿ ಒಂದೇ ಮಾತಿನೊಳಗೆ ಮುಗಿಸಿಬಿಟ್ರು. ಏನ? 3 ಲೋಕದಲ್ಲಿ ಅವನು ಮಾಡದೇ ಇರುವಂಥ ವಿಕಲ್ಪ, ಅನುಭವ ಮಾಡದೇ ಇರುವಂಥ ಭಾವನೆ ಇಲ್ಲ. ನಿನ್ನೆ ಕೊನೆಗೊಂದು ಮಾತು ಹೇಳಿದ್ದಿತ್ತು. ಏನ? 3 ಲೋಕದೊಳಗ ನಿಜವಾಗಿ ಇಲ್ಲಿ ಇಷ್ಟ ಹೇಳಿದ್ದಾರೆ. ಆದರೆ ಸಿದ್ಧಾಂತ ಗ್ರಂಥದೊಳಗೆ ಸರ್ವಾರ್ಥ ಸಿದ್ಧಿ ಮೊದಲಾದ ಗ್ರಂಥದಲ್ಲಿ ಯಾವ ಪಂಚಪರಾವರ್ತನದ ಮಾತು ಬಂತಲ್ಲ, ಭಾವ ಪಾಹುಡದೊಳಗನೂ ಬಂದದ್ದು ಇದೆ. ಭಾವ ಪಾಹುಡದೊಳಗೂ ಕೂಡ ಕುಂದು ಪ್ರಭು ಹೇಳಿದ್ದಾರೆ. ಏನ? ಜಿನ ಭಾವನೆ ಇಲ್ಲದ ನೀನು ಆಕಾಶದ ಪ್ರತಿಯೊಂದು ಪ್ರದೇಶದ ಮೇಲೆ ಜನ್ಮ ತಾಳಿ ಮುನಿಯಾಗಿದೆಯಪ್ಪ, ಮುನಿಯಾಗಿದೆ. ಭಾವನೆ ಇಲ್ಲ, ಭಾವ ಪಾಹುಡ್ರೆ. ಭಾವ ಪಾಹುಡದೊಳಗೆ ಆಕಾಶದ ಪ್ರದೇಶದ ಮೇಲೆ, ಪ್ರತಿಯೊಂದು ಆಕಾಶದ ಪ್ರದೇಶದ ಮೇಲೆ ಜನ್ಮ ಧಾರಣ ಮಾಡಿ ನೀ ಮುನಿಯಾಗಿದೆ. ಆದರೆ ಜಿನ ಭಾವನೆ ಇಲ್ಲದೆ ಇರುವ ಕಾರಣ ನಿನಗೆ ಯಾವುದೂ ಆಗಲಿಲ್ಲ. ಅರ್ಥಾತ್ ನಿನಗೆ ಸುಖ ಶಾಂತಿ ಆಗಲಿಲ್ಲ, ನಿನಗೆ ಸ್ವಾಧೀನತೆ ಆಗಲಿಲ್ಲ. ಒಂದು ಸಮಯ ಕೂಡ ನೀನು ಕರ್ಮದ ಅಡಿಯಾಳ ಆಗಿ ದುಡಿಯದೆ ಕಷ್ಟಪಡದೇ ಇರುವಂಥ ಸಮಯ ಇಲ್ಲ. ಒಂದು ಸಮಯ ಕೂಡ ಇಲ್ಲ. ಏನಿದೆ?
ನಾವು ಬಹಳ ಅಭಿಮಾನ ಮಾಡ್ತೇವೆ, ಆದ್ರೆ ನಿರಂತರ ಯಾರ ಮೂಗುದಾರ ಇದೆ ರೀ ನಮಗ ಕರ್ಮದ್ದು ವಿಪರೀತ ಮನ್ನಣೆ ಇದ್ದರೆ, ಕರ್ಮದ್ದಂಥೇಳಿ ಹೇಳೋದು ವ್ಯವಹಾರ, ವಾಸ್ತವದಲ್ಲಿ ವಿಪರೀತ ಮನ್ನಣೆ. ನಾ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಇನ್ನೂ ಅದು ಮಾಡಾಮದೇನೆ, ಇದು ಮಾಡಾಮದೇನೆ. ಅರೆ ಈ ಮಾಡಾಮದೇನೆ ಇದನ್ನು ಮುಂದೆ ಹೇಳಿದ್ದಾರೆ ಮುಂದಿನ ಪದಖಂಡದೊಳಗ. ಮೊದಲ ಪರ್ಯಾಯ ಬುದ್ಧಿ ಪಜ್ಜಯ ಮೂಢಾಹಿ ಪರಸಮಯ. ನಾವು ಜೀವಿಯದ್ದ ಮನುಷ್ಯ ದೇಹ ಧಾರಣ ಮಾಡಿದೆವೋ ಅಥವಾ ಜೀವವನ್ನ ನಷ್ಟಗೊಳಿಸಿ ಮನುಷ್ಯ ದೇಹ ಧಾರಣ ಮಾಡಿದೆವು? ಒಂದು ಪ್ರಶ್ನೆ ಇಲ್ಲಿ, ಅದನ್ನು ನಾನು ಉದ್ಭವ ಮಾಡೋದು ಅವಶ್ಯಕನೇ ಇರ್ತಾರೆ. ಹೇಳಿದ್ರಲ್ಲ ಅಲ್ಲಿ ಪಜ್ಜಯ ಮೂಢಾಹಿ ಪರ ಸಮಯ. ಮತ್ತೊಂದೇನು ಹೇಳಿದ್ನು? ಕರ್ಮ ಪುದ್ಗಲ ಪ್ರದೇಶದೊಳು ಸ್ಥಿರಗಳೇ ಪರಸಮಯ. ಪರಸಮಯ ಅಂದ್ರೆ ಏನು? ಪರ ಪದಾರ್ಥ. ಹಾಗಾದ್ರೆ ನಾನು ಜೀವ ಇದ್ದುಕೊಂಡು ಮನುಷ್ಯದ ಅನುಭವ ಮಾಡ್ತಾ ಇದ್ದೇನೋ ಅಥವಾ ಜೀವಿದ್ದೇನೆ ಅನ್ನುವುದನ್ನ, ಅರ್ಥಾತ್ ಜೀವವನ್ನೇ ನಷ್ಟ ಮಾಡಿ ಮನುಷ್ಯ ಆಗಿದ್ದೇನೆ ಹೇಳ್ರಿ. ಜೀವ ಇದ್ದುಕೊಂಡ ಮನುಷ್ಯ ಯಾರೂ ಆಗೋ ಸಾಧ್ಯ ಇಲ್ರಿ. ಮನುಷ್ಯ ಇದ್ದಾಗ ಯಾವ ಜೀವತ್ವವನ್ನ ಕಾಯ್ಕೊಂಡೇ ಇಲ್ರಿ. ಜೀವತ್ವವನ್ನ ನಷ್ಟಗೊಳಿಸಿ, ನಷ್ಟಗೊಳಿಸಿ ಮೆಟ್ಟಿ ನಿಂತು ಸುಟ್ಟು ಹಾಕಿರಿ. ಅಪ್ಪಾಜಿ ಒಂದು ಮಾತು ಹೇಳ್ತಿದ್ರು, ಮುನಿರಾಜರ ಗ್ರಂಥ ಬರೀತಾರ, ಅರ್ಥಾತ್ ಶುದ್ಧೋಪಯೋಗವನ್ನು ಭಸ್ಮ ಮಾಡಿ ಬರೀತಾರ. ಅದು ಒಂದು ಮಾತಾದ್ರೆ, ಇನ್ನೊಂದು ಮಾತು ಅವರು ಶುದ್ಧೋಪಯೋಗದೊಳಗೆ ಇದ್ದುಕೊಂಡನ್ನ ಗ್ರಂಥ ರಚನೆ ಮಾಡ್ತಾರೆ. ಅದು ಒಂದು. ನಮ್ಮ ಸಲುವಾಗಿ ಗ್ರಂಥ ಬರ್ದರು ಅಂಥೇಳಿ ನೀನು ಹೇಳ್ತಿದ್ದೆ ಅಂತಂದ್ರೆ ಅವರು ತಮ್ಮ ಶುದ್ಧೋಪಯೋಗವನ್ನು ಭಸ್ಮ ಮಾಡಿ ಯಾರ ಸಲುವಾಗಿರಲ್ಲ. ಯಾವ ಪತ್ನಿಯ ಗರ್ಭದೊಳಗಿರುವಂಥ ಮಗುವಿಗೆ ರಾಜ್ಯ ತಿಲಕ ಹಚ್ಚಿ ದೀಕ್ಷೆ ಧಾರಣ ಮಾಡಿದರು, ಯಾವ ಸಂಬಂಧ ಸೂತ್ರ ಇಲ್ಲದ ನಮ್ಮ ಸಲುವಾಗಿ ಶಾಸ್ತ್ರ ಬರೀತಾರೆ ಹೇಳ್ರಿ ನೋಡೋಣ. ನಮ್ಮದು ಅವ್ರ ಜೊತೆಗೆ ಸಂಬಂಧ ಏನಿದೆ? ಲೌಕಿಕದ ದೃಷ್ಟಿಯಿಂದ ನಮ್ಮ ಭಾಷೆಯ ಅಪೇಕ್ಷಾದಿಂದ. ಇವ 10 ವರ್ಷ ನಮ್ಮಲ್ಲಿ ಕೆಲಸ ಮಾಡಿದ ನಮ್ಮ ನೌಕರ ಅಂಥೇಳಿ ದಯೆ ಮಾಡುವಂಥ ಮನುಷ್ಯ ಇರಬಹುದು. ಆದರೆ ಯಾವ ತನ್ನ ರಾಜ್ಯವನ್ನೇ ಇನ್ನೂ ಭೂಮಿಗೆ ಬಂದಿಲ್ಲ ಆ ಮಗುವಿಗೆ ಒಪ್ಪಿಸಿ ಹೋಗಿದ್ದಾನೆ, ಅವ ಯಾರ ಮೇಲೆ ಕರುಣೆ ಮಾಡಿ ಶಾಸ್ತ್ರ ಬರಿಬಹುದ್ರಿ? ಅದಕ್ಕೆ ಶುದ್ಧೋಪಯೋಗವನ್ನು ಭಸ್ಮ ಮಾಡಿ ಶಾಸ್ತ್ರ ಬರೀತಾರೆ ಅಂತ ಹೇಳಿ ಮುಂದೆ ಹೇಳಿದರು. ಆ ಪ್ರಕಾರದ ಕಾರ್ಯ ಅವರಿಗೆ ಅವಶ್ಯಕನೇ ಇಲ್ಲ. ಅವರು ತಮ್ಮ ಶುದ್ಧೋಪಯೋಗದೊಳಗ ಇದ್ದುಕೊಂಡ ಶಾಸ್ತ್ರ ರಚನೆ ಮಾಡ್ರೆ, ಅದಕ್ಕೆ ಕಾರಣ ಕೊಟ್ಟರೆ, ಆಧಾರ ಕೊಟ್ಟರೆ, ಸಾಕ್ಷಿ ಏನ? ಯಾವ ಪ್ರಕಾರ ಸರ್ವಜ್ಞ ಪ್ರಭು ದಿವ್ಯಧ್ವನಿ ಹೊರಡು ಎಳೆದೊಳಗೂ ಹೊರಗೆ ಬರಬೇಕಾಗುವುದಿಲ್ಲ. ಅದೇ ಪ್ರಕಾರ ಭಾವಲಿಂಗಿ ಸಂತನಿಗೆ ಗ್ರಂಥ ರಚನೆ ಮಾಡುವ ಎಳೆದೊಳಗೂ ಶುದ್ಧೋಪಯೋಗದಿಂದ ಹೊರಗೆ ಬರಬೇಕಾಗುತ್ತೆ. ಅದ್ಭುತ ಮಾತು, ಲೋಕ ಅದ್ಭುತ, ವಿಷಯ ಸೂಕ್ಷ್ಮ. ನಾವೆಲ್ಲ ವಿರುದ್ಧ ಲೋಕದೊಳಗೆ ಇದ್ದೇವೆ. ಅವರ ಲೋಕದಿಂದ ವಿರುದ್ಧ ಲೋಕದೊಳಗೆ. ಅವರ ಲೋಕ ಯಾವುದ? ಅವರ ಲೋಕ ಚೈತನ್ಯವನ್ನು ಚೈತನ್ಯ ರೂಪದಿಂದ ಇರಿಸಿಕೊಂಡ ಜೀವನ ಮಾಡೋದ್ರಿ, ಬಾಳ್ವೆ ಮಾಡೋದ. ನಮ್ಮ ಲೋಕ ಯಾವುದ? ಚೈತನ್ಯವನ್ನು ಸುಟ್ಟು ನಷ್ಟಗೊಳಿಸಿ ಮನುಷ್ಯ ದೊಡ್ಡವ, ಅಂಥವ, ಇಂಥವ, ಜ್ಞಾನಿ, ಏನ ಮುಖಂಡ ಸಮಾಜದೊಳಗ, ಮನೆಯೊಳಗ, ಮನೆ ಯಜಮಾನ, ಇವೆಲ್ಲ ಏನದವ್ರಿ? ಚೈತನ್ಯದ ಅಭಾವ ಮಾಡಿ ಇದಾವ ಅಥವಾ ಚೈತನ್ಯವನ್ನು ಕಾಯ್ಕೊಂಡದವ ಹೇಳ್ರಿ. ಅಂಥೇಳಿನ ಬಂಧ ಅಧಿಕಾರದೊಳಗೆ ಈಗ 4 ಕಲಶದ ಹಿಂದನೇ ಹೇಳಿದರು. ಮಿಥ್ಯಾತ್ವ ಯಾವುದ? ನಾನು ಮನುಷ್ಯ ಇದ್ದೇನೆ, ನಾನು ದೇವಿದ್ದೇನೆ, ನಾನು ನಾರಕಿ ಇದ್ದೇನೆ, ನಾನು ತಿರಿಯಂಚಿದ್ದೇನೆ, ಎಲ್ಲ ಬಂತ್ರಿ. ಅದರೊಳಗ ಏನು ಬಂತು? ಜೀವದ ಅಭಾವ ಬಂತು, ಪುದ್ಗಲ ರೂಪ ಆಗದೇ ಇರುವಂಥ ದುರ್ಬಲತೆ ಉಳಿತು. ಪುದ್ಗಲ ರೂಪ ಅದೇವೇನ್ರಿ ನಾವು?
ಆಗಲಿಕ್ಕೆ ಬರ್ತಿದೆಯೇನ? ಅದರ ಜೀವದ ಅಭಾವಂತೂ ಮಾಡಿದೇವ್ರಿ, ಮಾಡಿದೇವ ಅಥವಾ ಇಲ್ರಿ? ದೇಹ ಆಗಲಿಕ್ಕೆ ಬರಲಿಲ್ಲ, ಬರ್ತಿದೆ. ಜೀವನಿಗೆ ದೇಹ ಆಗಲಿಕ್ಕೆ ಬರ್ತಿದೆ ಏನ್ರಿ? ಇಲ್ಲ. ಧನದ ಯಾವ ಪ್ರಕಾರ ಎಲ್ಲ ವಿನಿಯೋಗ ಮಾಡಬೇಕು ಅದನ್ನು ತನ್ನ ಅಧೀನ ಇಟ್ಟುಕೊಳ್ಳಿಕ್ಕೆ ಬರ್ತಿದೆ ಜೀವನಿಗೆ. ಆದರೆ ತನ್ನ ಅಭಾವ ಮಾಡೋದನ್ನಂತೂ ಚೆನ್ನಾಗಿ ಕಲಿತುಕೊಂಡಿದ್ದಾನ್ರಿ ಅನಾದಿ ಕಾಲದಲ್ಲಿ. ತನ್ನ ಅಭಾವ ಮಾಡೋದು, ತನ್ನ ಅಭಾವ ಪ್ರತಿ ಸಮಯಕ್ಕೆ. ಎಲ್ಲಿ ನಾನು ಮನುಷ್ಯ ಅನ್ನುವ ಭಾವ ಜಾಗೃತ ಇದೆಯೋ ಅಲ್ಲಿ ನಾನು ಆತ್ಮ ಅನ್ನೋದರ ಸಂಪೂರ್ಣ ಅಭಾವ ಅಸ್ತರೆ, ಅತ್ಯಂತ ಅಸ್ತವಾಗಿ ಹೋಗಿದೆ. ಹೇಳಿದ್ರಲ್ಲ ಅಲ್ಲಿ, ಎಲ್ಲಿ? ಸಂಪದದೊಳಗೆ. ಅಜ್ಞಾನಿಗೆ ಅಜ್ಞಾನಮಯ ಭಾವ ಯಾಕ? ಅವನಿಗೆ ರಾಗದ್ವೇಷದಿಂದ ರಹಿತವಿರುವಂಥ ತನ್ನ ಚೈತನ್ಯ ಸ್ವಭಾವದ ಭಾವನೆ ಸಂಪೂರ್ಣ ಅಸ್ಥಾಯಿ. ಅಸ್ಥಾಯಿ. ಅಸ್ತ ಅಂದ್ರೆ ಅಭಾವ ಅಂದ್ರೆ, ಅಸ್ತ ಅಂದ್ರೆ ಅಸ್ತಿತ್ವ ಉಳಿದಿಲ್ಲ. ಎಲ್ಲಿ ಉಳಿದಿದೆ? ಬಹಳ ಅದ್ಭುತ ಮಾತಿದೆ ರೀ. ಇದನ್ನು ನಾವು ದಾಟಿ ಹೋಗೋದ? ಇದರ ಚರ್ಚೆ ಎಷ್ಟು ಮಾಡಿದ್ರೂ ಇದು ಮುಗಿತಲ್ಲ ಅನ್ನೋದ ನಿಜವಾಗಿ ನಮ್ಮ ಅಜ್ಞಾನದ ಪ್ರದರ್ಶನ ಇದೆ ವಿನಃ ವಾಸ್ತವದಲ್ಲಿ ಇದರ ವಿಷಯ ಯಾವನಿಗೆ ಗ್ರಹಣ ಆಗ್ತಿದೆಯೋ, ಯಾವನಿಗೆ ತಿಳಿದು ಬರ್ತಿದೆಯೋ, ಪ್ರಾರಂಭದ ದಿವಸನ ಹೇಳಿದನ್ನ ಈ ಶ್ಲೋಕ ಶುರುವಾದ್ಮೇಲೆ ಏನ, ಅವನ ದಿಕ್ಕು ಬದಲಾಗಿ ಹೋಗ್ತಿದೆ, ಪರಿಣಮನದ ದಿಕ್ಕು ಬದಲಾಗಿ ಹೋಗ್ತಿದೆ. ಪರ್ಯಾಯದ ಸನ್ಮುಖ ಇರುವಂಥ ಪರಿಣಮನ, ಪರ್ಯಾಯದ ಅನುಭವ ಮಾಡ್ತಾ ಇರುವಂಥ ಪರಿಣಮನ, ವಿಕಲ್ಪದೊಳಗ ನಿಂತುಕೊಂಡಿರುವಂಥ ಅಥವಾ ಒಂದಾಗಿ ಹೋಗ್ತಾ ಇರುವಂಥ ಪರಿಣಮನ ಬಿಟ್ಟು ಹೋಗಿ ಧ್ರುವ ದ್ರವ್ಯದ ಅನುರೂಪ ಉಳಿತಾನೆ. ಪರಿಣಮನಲ್ಲೇ ಉಳಿತಾನ್ರಿ. ದಿಕ್ಕು ಬದಲಾಗೋದ ಅರ್ಥಾತ್ ಪರಿಣಮನ ಬಿಟ್ಟು ಹೋಗಿ ಸ್ಥಿರ ಆಗ್ತಾನ್ರಿ. ಪರಿಣಮನ ಆಗ್ತಿದೆ ಏನಿಲ್ಲ ದ್ರವ್ಯದ ಗೊತ್ತಿಲ್ಲ, ಅವನಿಗೆ ಸ್ಥಿರ ತತ್ವದ ಪ್ರಾಪ್ತಿ ಆಯಿತು ಅಂತಂದ್ರೆ ಅವನಿಗೆ ಪರಿಣಮನದ ಲಕ್ಷಣ. ಯಾಕೆ? ಪರಿಣಮನದೊಳಗೆ ಅವನು ಇರುವುದಿಲ್ಲ. ಅವನ ದಿಕ್ಕು ಬದಲಾಯಿತ ಅರ್ಥಾತ್ ಪರಿಣಮನ ಬಿಟ್ಟು ಹೋಯ್ತಾರೆ. ನೀವು ಸಿದ್ಧಾಂತದ ಶಬ್ದಕ್ಕೆ ವಿರೋಧವಾಗಿ ತಿಳ್ಕೊಳ್ಬೇಕ್ರಿ. ಪರಿಣಮನ ಬಿಟ್ಟು ಹೋಯ್ತು, ದಿಕ್ಕು ಬದಲಾಯಿತ ಅರ್ಥಾತ್ ಪರಿಣಮನ ಬಿಟ್ಟು ಹೋಯ್ತು. ಗತಿಗಳ ನಿಂತು ಹೋದು, ಗತಿಯಿಂದ ರಹಿತ ತ್ರಿಕಾಲ ಎಂಥ ಸ್ವಭಾವ ಇದೆಯೋ ಆ ಸ್ವಭಾವದೊಳಗೆ ಬಂದು ಬಿಟ್ಟ. ಅವನಿಗೆ ಏನು ಬೇಕಿಲ್ಲ. ಅದಕ್ಕೆ ಇನ್ನೊಂದು ಮಾತೇನು ಹೇಳಿದ್ದಿತ್ತು, ಈ ಭವ ಪೂರ್ಣ ಆಗೋದರೊಳಗೆ ನಮಗೆ ನಿರ್ಣಯ ಆಗಬೇಕು. ಏನ? ನನಗೇನು ಬೇಕಾಗಿದೆ? ಸರ್ವಜ್ಞ ಪ್ರಭು ಹೇಳಿರುವಂಥ ಅರೂಪಿ ಏನು 2 ಲಕ್ಷಣ ಹೇಳಿದ್ನು? ಜ್ಞಾನದ ಸಾಗರ, ಆನಂದದ ನಿಧಿ. ಇಂಥ ಸತ್ತು, ಇಂಥ ವಸ್ತು ನಾನಿದ್ದೇನೆ ಅನ್ನೋದು ವಿಕಲ್ಪದೊಳಗೆ ತಿಳಿದು ಬಂತು ಅಂತಂದ್ರೆ ನನಗೇನು ಬೇಕಾಗಿದೆ? ಅದನ್ನೇ ಆ ಮುಕ್ತಾರ ಹೇಳಿದರ್ರೆ. ಏನ? ಲಾಖೋ ವರ್ಷೋ ತಕ ಜೀವು ಯಾ ಮೃತ್ಯು ಆಜಹಿ ಆಜಾವೆ. ಅದು ನನಗೆ ಸಂಬಂಧಿಸಿದ ವಿಷಯನೇ ಅಲ್ಲ. ಇನ್ನೊಬ್ಬರ ಮನೆಯೊಳಗೆ ಕನ್ಯಾ ನೋಡ್ಲಿಕ್ಕೆ ಯಾರೋ ಬರ್ತಾರೆ, ಅವರು ಪಾಸ ಮಾಡಿದ್ರು, ನಿಶ್ಚಿತ ಆಯಿತೋ, ಮದುವೆ ಆವಾಗ, ಇದು ನಮ್ಮದು ವಿಷಯ ಅಲ್ರಲ್ಲ. ಹೌದು ಅಥವಾ ಇಲ್ಲ? ನೋಡಿ ಹಾಗೆ ಹೋದ್ರು, ಇದನ್ನೆಲ್ಲ ತಗೊಂಡು ನಮ್ಗೆ ಏನು ಮಾಡೋದಿದೆ? ಹಾಗೆ ಇದು ಇನ್ನೊಬ್ಬರ ಮನೆ ಇದೆ ರೀ, ಪುದ್ಗಲದ ರಚನೆ ಇದೆ, ಇದು ಇರ್ತಿದೆಯನ, ಬಹಳ ದಿವಸ ಇರ್ತಿದೆಯನ, ಇದ್ರೊಳಗೆ ಏನ್ರಿ ಬದಲಾವಣೆ ಆಗ್ತಿದೆಯನ, ಮತ್ತೆ ಯಾಕೆ ಹೀಗಾಯಿತು? ಕಡಿಮೆ ಆಗಿತ್ತು, ಮತ್ತೆ ಯಾಕೆ ಹೀಗಾಯಿತು? ಅದೇ ನಿನ್ನೆನೇ ಹೇಳಿದ್ನು ಈಗ ಆರಾಮಿದೆ ಅಂಥೇಳಿ, ಮತ್ತೆ ಬೆಳಿಗ್ಗೆ ಹಾಗಿದೆ ಹಾಗೆ. ಅದಕ್ಕೇನು ಮಾಡೋದ? ನೋಡಿದರೆ ಹಾಗಿದೆ ಹಾಗೆ. ಅರೆ ಅದರ ಸ್ವರೂಪ ಇದೆ, ಅದು ನಿನ್ನ ಕಡೆ ನೋಡ್ತಾ ಇಲ್ಲ, ನಿನ್ನನ್ನು ಪ್ರಭಾವಿತ ಮಾಡ್ತಾ ಇಲ್ಲ. ನೀನು ಯಾಕೆ ಅದರ ಕಡೆ ನೋಡಿ ನಿರಂತರ ಪ್ರಭಾವಿತ ಆಗ್ತಾ ಇದ್ದಿ? ಇದು ಬೇಕು ನಮ್ಮಲ್ಲೇ. ಇಲ್ಲದಿದ್ರೆ ಮರಣವನ್ನು ಜಯಿಸೋದು ಸುಲಭವಿಲ್ಲ. ಬ್ರಹ್ಮಾನಂದ ಭಾಯಿ ಹೇಳೋದು ಬಹಳ ಸುಲಭ ಇದೆ ರೀ. ಆಗಮದ ಶಬ್ದಗಳನ್ನು ಹೇಳೋದು ಕೇಳೋದು ಬಹಳ ಮಜಾ, ಆನಂದದಾಯಕ ಇದೆ ರೀ. ಆದ್ರೆ ಮರಣವನ್ನು ಒಂದು ಸಲ ನೀವು ಎದುರಿಸಿರಿ ಅಂತಂದ್ರೆ ಮರಣ ನಿಮ್ಮ ಕಡೆನ ಬರುವುದಿಲ್ಲ ರೀ. 10 ಬಾರಿ ವಿಚಾರ ಮಾಡ್ತಿದೆ, 100 ಬಾರಿ ವಿಚಾರ ಮಾಡ್ತಿದೆ,
ಅಂದ್ರೆ ಏನ, ದೇಹ ಧಾರಣನ ಆಗುದಿಲ್ಲ. ಮರಣ ಎರಡದಾವಲ್ಲ, ಏನ ಜನ್ಮ ಸಹಿತ ಒಂದಿದೆ, ಜನ್ಮದಿಂದ ರಹಿತ ಒಂದಿದೆ. ಯಾರು ಮೋಕ್ಷಕ್ಕೆ ಹೋದ್ರು ಅವ್ರದ್ದು ದೇಹ ಬಿಟ್ಟು ಹೋಯ್ತು ಅಥವಾ ಇಲ್ರಿ, ಮರಣ ಆಯ್ತು ಅಥವಾ ಇಲ್ಲ. ಮರಣ ಅಂದ್ರೆ ಏನ, ಸಂಯೋಗ ಏನಾಗಿದೆ ಅದರಿಂದ ವಿಯೋಗ ಆಗೋದ. ಜಡ ಪುದ್ಗಲದ ಸಮೂಹದ ಸ್ಕಂಧ ರೂಪ ಆಗಿ ನನಗೆ ಸಂಯೋಗ ಆಗಿದೆ, ಅದು ವಿಯೋಗ ರೂಪ ಇದೆ. ಸಂಯೋಗದ ಸ್ವಭಾವನ ವಿಯೋಗ ರೂಪ ಆಗೋದು ಇದೆ. ಸಂಯೋಗದ ಸ್ವಭಾವನ ಸತತ ಭಿನ್ನ ಇರೋದಿದೆ. ಅದು ಏಕ ಆಗೋದ, ಏಕಾದ್ರೆ ಅದಕ್ಕೆ ಸ್ವಭಾವ ಅಂತಾರ್ರೆ. ಸ್ವಭಾವ ಎಂದೂ ಬಿಟ್ಟನ ಹೋಗಿಲ್ಲ, ಇನ್ನೊಂದು ಬರೋದನ್ನೇ ಇಲ್ಲ ಅಂಥೇಳಿನ ಅಸ್ತಿತ್ವ ಗುಣದ ಪರಿಭಾಷೆಯೊಳಗೆ ಏನು ಹೇಳಿದ್ರು, ಯಾವ ಶಕ್ತಿಯ ಕಾರಣದಿಂದ, ಅರೆ ಯಾವ ಶಕ್ತಿ, ಅವ 6 ಸಾಮಾನ್ಯ ಗುಣ ಮಧುಕರನ್ನ ಪಾಠ ಮಾಡಲಿಕ್ಕೆ ಬೇಕ್ರಿ. 1 ತಿಂಗಳೇ ಮಾಡ್ರಿ, 2 ತಿಂಗಳೇ ಮಾಡ್ರಿ, 1 ವರ್ಷಲೇ ಮಾಡ್ರಿ, ಆದ್ರೆ ಮಾಡ್ರಿ, ನಿಮಗೆ ಬಹಳ ಉಪಯೋಗಿ ಇದೆ. ಅದು ಪ್ರತಿಯೊಬ್ಬರಿಗೂ ಉಪಯೋಗಿ ಇದೆ. ಅವರಿಗೆ ಅಷ್ಟೇ ಹೇಳ್ತಾ ಇದೇನೋ ಹೀಗೆ ಮಾತಿಲ್ಲ. ಯಾವ ಶಕ್ತಿಯ ಕಾರಣದಿಂದ ದ್ರವ್ಯವು ಎಂದೂ ನಾಶವಾಗುವುದಿಲ್ಲ, ಮೊದಲನೇ ಮಾತಿದೆ. ಮೊದಲನೇ ಗುಣ ಇದೆ ಸಾಮಾನ್ಯ ಗುಣ. ಮುಂದೇನ್ರಿ ಗೌರಣ್ಣವ್ರು, ನವೀನ ದ್ರವ್ಯದ ಉತ್ಪತ್ತಿಯಾಗುವುದಿಲ್ಲ. ಹಾಗಾದ್ರೆ ನಾನು ಚಿಂತೆ ಮಾಡೋದು ಯಾವುದರ ರಕ್ಷಣೆಯ ಸಲುವಾಗಿ, ಯಾವುದರ ರಕ್ಷಣೆಯ ಸಲುವಾಗಿ? ನಾನು ಭಯ ಪಡೋದು ಯಾವುದರ ನಾಶದ ಸಲುವಾಗಿ ಪ್ರಭು? ಬಹಳ ಬರಕಬೇಕು ಸುಧಾತಾಯಿ. ಏನು ಬರಕಬೇಕು? ಅಲಿಪ್ತತೆ ಬರಕಬೇಕು. ಮತ್ತು ಪರದ ಅವಸ್ಥೆಗಳನ್ನು ನೋಡಿ ನಡಗದೇ ಇರುವಂಥ ನಿರ್ಭೀತ ದಶಾ ಧೈರ್ಯ ಬರಬೇಕು. ಅದು ನಡೀತಾನೆ ಇರೋದು. ನಾನು ಜ್ಞಾನ ಮತ್ತು ದರ್ಶನ ಸ್ವಭಾವಿ ಇದ್ದೇನೆ ಅಂದಮೇಲೆ ನನಗೆ ಅದನ್ನು ನೋಡಬೇಕಾಗೋದು, ಅದನ್ನು ತಿಳಿಬೇಕಾಗೋದು, ಅಥವಾ ತಿಳಿದು ಬರೋದು. 3 ಲೋಕ ಎಲ್ಲ ನೋಡೋದಿದೆ ರೀ, ಸಾಮಾನ್ಯ ಮಾತಿದೆ. 3 ಲೋಕ ಬರೀ ಇದ್ದದ್ದಲ್ಲ, ಮತ್ತ ಆಗಿ ಹೋದದ್ದ, ಭವಿಷ್ಯದ ಅನಂತ ಕಾಲದವರೆಗೆ ಆಗೋದ ಎಲ್ಲ ನೋಡೋದಿದೆ. ಮತ್ತೆ ಹೀಗೆ ಭಯಪಟ್ರೆ ಹೇಗ್ರಿ? ಇದನ್ನೊಂದನ್ನು ನೋಡಿ ಇಷ್ಟು ಭಯ ಪಡ್ತಾ ಇದ್ದೇವೆ. ಕಳ್ಳ ಬಂದ, ಅವನ್ ನೋಡಿ ಏನು ಭಯ ಪಡೋದ್ರಿ? ಅರೆ, ಇಂದ 18 ವರ್ಷದ ಹಿಂದೆ ನನ್ನ ನಿರ್ಣಯ ಇರ್ತದೆ, ಅದು ಹೇಳಿದ್ದಿದೆ, ಮತ್ತು ಅದನ್ನು ಪುನರುಕ್ತಿ ಬೇಡ. ನಿಜವಾಗಿ ಆಗಮದ ಆಧಾರದಿಂದ ಪ್ರತಿಯೊಬ್ಬರಲ್ಲೇ ಆ ಪ್ರಕಾರದ ಭಾವ, ಅದಕ್ಕಿಂತ ಉಚ್ಚ ಕೋಟಿಯ ಭಾವ ಈ ಭಾವದಲ್ಲಿ ಬರಬೇಕಾಗುವುದು. ಯಾಕೆ ಅಂತಂದ್ರೆ ಕಾರಣ ಏನು ಹೇಳ್ತು? ಸಾಮರ್ಥ್ಯ ಕಳೆದು ಹೋಗ್ತಿದೆ, ಸಮಯ ಮುಗಿದು ಹೋಗ್ತಿದೆ. ಬಹಳ ವಿಚಾರ ಮಾಡೋದ್ರಿ ಅವೆರಡೂ ಮಾತಿಂದ. ಮನುಷ್ಯನ ಅದೇ ಆಯು ಆಯು ಮುಗಿದು ಹೋಗ್ತಿದೆ ಅಂತ ಹೇಳಿ ಹೇಳಿಲ್ಲ ವಿಜಯಭಾಯಿ. ಯಾಕೆ ಹೇಳಿಲ್ಲ? ಆಯು ಇದ್ರೂ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಏನ್ ಮಾಡೋದು? ಸಾಮರ್ಥ್ಯ ಅಂದ್ರೆ ಓಡಾಡೋದಲ್ಲ, ಸ್ನೇಹ ಯಾವುದರ್ದ ವಿಚಾರ ಮಾಡೋದು. ಕೋಮಾದೊಳಗೆ ಹೋದ, ಏನು ಹೇಳಿದ್ದ ನೆನಪೇ ಇಲ್ಲ. ಯಾರ ಅರೆ ಚೇಷ್ಟಾ ಕೂಡ ಲೋಕದೊಳಗೆ ಹೀಗಾಗ್ತದೆ, ನಾವು ಯಾರ ಗೊತ್ತಾಯ್ತು ಅಂತ ಕೇಳ್ತೇವೆ. ನೋಡಕ್ಕೆ ಯಾರು ಹೋದ್ರ ಅದನ್ನು ಗೊತ್ತು ಮಾಡಿಕೊಳ್ಳೋದ ಏನಿದೆ? ಅದರ ಹಿಂದೆ ಉದ್ದೇಶ ಇಷ್ಟ ಇದೆ, ಅವನ ಜ್ಞಾನ ಸ್ಥಿರ ಇದೇನಿಲ್ಲ, ಜಾಗೃತಿ ಇದೇನಿಲ್ಲ, ಇಷ್ಟ. ಹಾಗ ಆಯು ಮುಗಿದು ಹೋಗ್ತಿದೆ ಅಂತ ಹೇಳಿ ನಾನು ಶಬ್ದ ಪ್ರಯೋಗ ಹೇಳಿಲ್ಲ. ಏನು ಹೇಳ? ಸಾಮರ್ಥ್ಯ, ಸಮಯ ರೀ. ಘಟನಾ ಬರ್ತಿದೆ ಅಲ್ಲ, ಓರ್ವ ಮನುಷ್ಯ ಸ್ವಾಮೀಜಿ ಪ್ರವಚನದೊಳಗೆ ಬರ್ತಿದೆ. ಗುಜರಾತದಿಂದ ಮುಂಬೈಗೆ ಹೋದ, ಗುಜರಾತ್ ಪ್ರಾಂತದಿಂದ ಮುಂಬೈಗೆ ಹೋದ. ಒಂದು 40 ವರ್ಷದೊಳಗೆ ಬಹಳಷ್ಟು ಎಲ್ಲ ಅವನು ಗಳಿಸಿದ. ಮದುವೆ ಮಾಡಿಕೊಂಡ, ಮಕ್ಕಳಾದರು, ಫ್ಯಾಕ್ಟ್ರಿಗಳು, ಮನಿನೋ ಗಾಡಿಯೋ ಎಲ್ಲ ಮಾಡಿದ. ಮತ್ತು ಇದ್ದಕ್ಕಿದ್ದ ಹಾಗೆ ಭೂಕಂಪ ಎಲ್ಲವೂ ಹೋಯಿತು. ಮತ್ತು ಹೇಗಿದ್ದ ಹಾಗೆ ಮರಳಿ ಗುಜರಾತಕ್ಕೆ ಬಂದ. ಪ್ರತ್ಯಕ್ಷ ಆಗಿರುವ ಮಾತು ಎಲ್ಲ ಒಂದೇ ಭವದೊಳಗಾಗಿರೋದು. ಹಾಗಾದ್ರೆ ಭವ ಬಿಟ್ಟ ಮೇಲೆ ಆಗೋದು ನಿಶ್ಚಿತ ಇದೆಯೋ ಅಥವಾ ಇಲ್ರಿ? ಸ್ವಪ್ನದೊಳಗೆ ದೊರೆಯಾದ, ಕಣ್ಣು ಬಿಟ್ಟ ಮೇಲೆ ಇದ್ದೇನ್ರಿ ಅವನು ದೊರೆ. ಹಾಗಾದ್ರೆ ಇದು ಸ್ವಪ್ನನೇ ಇದೆ. ಅದಕ್ಕೆ ಸಾಮರ್ಥ್ಯ ಮತ್ತು ಸಮಯ, ನಾಳೆ ಸಮಯ ಅಂಥದ್ದು ಬರ್ತಿದೆ ಗೊತ್ತಿಲ್ಲ.
ಆಸ್ಪತ್ರೆ ಒಳಗೆ ಹೋಗಿ ಕೂಡೋದು ಬಂತಂದ್ರೆ ಬರ್ಕಿಲ್ಲ ಬರುವುದಿಲ್ಲ ಅಂಥೇಳಿ ಯಾರು ಭರವಸೆ ನಿಶ್ಚಿತ ಯಾರು ಹೇಳೋ ಯಾವ ಜ್ಯೋತಿಷಿ ಹೇಳಿದಂದ್ರೆ ಕಾಲು ಮುರಿಬಹುದು ತಲೆ ಹೊಡಿಬಹುದು ಹೌದು ಅಥವಾ ಇಲ್ರಿ ಎಲ್ಲಿ ಹೊರಗೆ ಹೋಗಿ ವಾಹನದೊಳಗೆ ಸಿಗಬೇಕಾಗಿಲ್ಲ ಮನೆಯಲ್ಲೇನ ಏನಿದೆ ಈ ಅಸಾರ ಸಂಸಾರದೊಳಗೆ ಕ್ಷಣಿಕ ಸಂಸಾರದೊಳಗೆ ಅನಿತ್ಯ ಸಂಸಾರದೊಳಗೆ ನಿತ್ಯ ಸ್ವಭಾವವನ್ನು ಗುರುತಿಸುವ ತಿಳಿದುಕೊಳ್ಳುವ ಗ್ರಹಣ ಮಾಡುವ ಸಾಮರ್ಥ್ಯ ಅದು ಕಳೆದು ಹೋಗೋಕ್ಕಿಂತ ಮುಂಚೆ ನಾವು ನಮ್ಮ ಕಾರ್ಯ ಮಾಡುವುದ ಅದಕ್ಕೆ ಇನ್ನೊಂದು ಮಾತು ಏನು ಹೇಳಿತು ಅಸಂಜ್ಞೀತನದಲ್ಲೆಲ್ಲ ಆಗದೇ ಇರುವಂಥ ಕಾರ್ಯವನ್ನು ಏನು ಹೇಳ್ತು ಇನ್ನೊಂದು ಮಾತು ಸಂಜ್ಞೆ ಬಿಟ್ಟು ಹೋಗೋಕ್ಕಿಂತ ಮೊದಲು ಮಾಡ್ಕೊಳ್ಳೋದು ಇದೆ ಬುದ್ಧಿವಂತಿಕೆ ನಾಳೆ ನಾಡ್ದ ಬರಂಗಿಲ್ಲ ಅಂತ ಆಳ್ ಮನುಷ್ಯ ಅದಕ್ಕೆ ಇದನ್ನೂ ಮಾಡಿಬಿಡಪ್ಪ ಅಂಥೇಳಿ ಹೇಳ್ತೇವಲ್ಲ ಹೌದು ಅಥವಾ ಇಲ್ಲ ಹಾಗಾದ್ರೆ ಇದು ಆಳ್ ಮನುಷ್ಯ ಇದೆ ರೀ ಏನ ಸಂಜ್ಞೀತನ ಅದೊಂದು ಕೆಲಸ ಮಾಡ್ಕೊಂಡು ಬಿಟ್ರೆ ಒಳ್ಳೇದಲ್ಲ ಜೀವದ ಸಲುವಾಗಿ ಅಲ್ಲೆಲ್ಲ ಬುದ್ಧಿ ನಡೀತಿದೆ ಈ ಶರೀರದ ಸಂರಕ್ಷಣೆಯ ಸಲುವಾಗಿ ಆದರೆ ಇಲ್ಲಿ ನಡೆಯೋದಿಲ್ಲ ಬುದ್ಧಿ ಸೂತಕ್ಕೆ ಬರ್ತಿದೆ ಮೈಲಿಗೆ ಬರ್ತಿದೆ ಆಕ್ಸಿಡೆಂಟ್ ಆಗ್ತಿದೆ ಯಾವ ರೀತಿ ಸಮಯ ತಪ್ಪಿ ಹೋಗ್ತಿದೆ ಯಾರಿಗೆ ಗೊತ್ತಿತ್ತು ಬರ್ತವ ಯಾರಿಗೆ ಗೊತ್ತಿತ್ತು ನಮಗೆ ಆಗಬೇಕು ಹೀಗೆಲ್ಲ ನಮ್ಗೆ ಬೇಕಾದವರಿಗೆ ಆದ್ರೂ ಕೂಡ ಬಿಟ್ಟು ಹೋಗೋದಿಲ್ಲ ಆಯ್ತಾ ನೋಡ್ರಿ ವಿಚಾರ ಮಾಡ್ರಿ ಇನ್ನೊಂದು ಸೂಕ್ಷ್ಮ ಮಾತು ಹೇಳ್ತೇನೆ ನಾಳೆ ಮುಂಜಾನೆ 8:15 ನಮಗೆ ಸತ್ಯವನ್ನು ಗ್ರಹಣ ಮಾಡುವಂಥ ನಮ್ಮದೇ ಒಂದು ಪ್ರಬಲ ಪರ್ಯಾಯ ಬರೋದಿದೆ ಆದರೆ ಈ ನಿಮಿತ್ತ ಆ ವೇಳೆದೊಳಗೆ ಇಲ್ದಿದ್ರೆ ಏನು ಮಾಡೋದ ಒಂದಿದ್ರೆ ಒಂದಿರ್ಬೇಕು ಹೀಗೆ ನಿಯಮ ಇಲ್ಲಲ್ಲ ಪ್ರಭು ಅದಕ್ಕೆ ಜ್ಞಾನಿ ಗುರುಗಳು ಹೇಳಿದ್ರೆ ಏನ ಆಕಾಶದ ತುಂಬೆಲ್ಲ ಮೋಡ ಕವಿದದ್ದು ಇದೆ ಅಮಾವಾಸ್ಯೆ ರಾತ್ರಿ ಇದೆ ಮೋಡಕ್ಕೆ ಮೋಡ ಡಿಕ್ಕಿ ಹೊಡೆದು ಸ್ವಲ್ಪ ಅದು ಕೋಲ್ ಮಿಂಚ್ ಅದರ ಪ್ರಕಾಶದೊಳಗೆ ನೀನು ಸೂಜಿಯನ್ನು ದಾರವನ್ನು ಸೂಜಿಯೊಳಗೆ ಪವನಿಸುವುದಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಇನ್ನು 10 ವರ್ಷದಿಂದ 20 ವರ್ಷದಿಂದ 30 ವರ್ಷದಿಂದ ಸ್ವಾಧ್ಯಾಯದೊಳಗದೆ ಏನು ಮಾಡಿದೆಪ್ಪ ನೀವು 30 ವರ್ಷ ನಿನ್ನ 30 ವರ್ಷ ಕಳ್ಕೊಂಡೆ 30 ವರ್ಷದೊಳಗೆ ಅಖಂಡ ಜಿನವಾಣಿಯನ್ನು ದಿನನಿತ್ಯವೂ 2 ಗಂಟೆ 4 ಗಂಟೆ ಒದಗಿಸುವಂಥ ಪುಣ್ಯವನ್ನು ನಿನ್ನ ಸತ್ತಾದೊಳಗಿನ ಕಳ್ಕೊಂಡು ಬಿಟ್ಟೆಪ್ಪ ಮಾಡಿದ್ದೇನ 30 ವರ್ಷ 20 ವರ್ಷ ಲೆಕ್ಕನ ಹೇಳುವುದಿಲ್ರಿ ಯಾವ ಸತ್ಯದ ಸ್ವೀಕಾರ ಆಗಿದೆಯೋ ಅವನಿಗೆ ಒಂದೊಂದು ಸಮಯ ಕೂಡ ಅಮೂಲ್ಯ ನಿಧಿಯ ಅನುಭವ ಶ್ರದ್ಧೆ ಪರಿಣತಿಯ ಮೂಲಕ ಉಪಲಬ್ಧ ಆದ ನಂತರ ಕಳೆದು ಹೋದ ಜೀವನದನ್ನು ಲೆಕ್ಕಿಲ್ಲ ಭವಿಷ್ಯದ ಹಿಂದೂ ಮುಂದು ಎರಡನ್ನೂ ತಿಳಿಯುವಂಥ ಜೀವ ಹಿಂದೂ ಮುಂದು ಎರಡನ್ನೂ ತಿಳಿಯದೇ ಇರುವಂಥ ಜೀವ ಇದರಲ್ಲಿ ಬಹಳ ವ್ಯತ್ಯಾಸ ಯಾವ ತಿಳಿದ ಅವನು ವರ್ತಮಾನದ ಉಪಯೋಗ ಯಾವ ಹಿಂದಿನ ಮುಂದಿನ ವಿಶ್ವಾಸ ಮಾಡಲಿಲ್ಲ ನಾಳೆ ನಿನಗೆ ಮೋಕ್ಷ ಆಗ್ತಿದೆ ನೋಡಪ್ಪ ಅರೆ ನಾಳೆ ಮೋಕ್ಷ ಆಗ್ತಿದೆ ಅಂಥೇಳಿ ಇಂದು ಊಟ ಬಿಡೋದು ಇದ್ಯಾವ ಬುದ್ಧಿವಂತಿಕೆ ಇಂದು ವಸ್ತ್ರ ಬಿಡೋದು ಇಂದು ಪಂಚೇಂದ್ರಿಯ ಭೋಗವನ್ನು ಬಿಟ್ಟುಕೊಡೋದು ಇದ್ಯಾವ ಬುದ್ಧಿವಂತಿಕೆ ಅಂಥೇಳಿ ಅನಂತ ಕಾಲದೊಳಗೆ ನೀನು ಯುಗೋದೊಳಗೆ ಇದ್ದೆಪ್ಪ ಅದೇ ಇದ್ರೆ ಇದ್ದಿರ್ಬೇಕಲ್ಲ ಈಗದೆಲ್ಲ ಸಿಕ್ಕಿತು ಇದನ್ನು ಭೋಗಿಸ್ಬೇಕು ಈ ಪ್ರಕಾರದ ಎಲ್ಲೋ ಒಂದು ಮನುಷ್ಯನ ಭೂಮಿಯೊಳಗ ಇದೆಯೋ ಅಥವಾ ಇಲ್ಲ ನಮ್ಮಲ್ಲೇ ಒಂದು ಬಾರಿ ಪ್ರಾಮಾಣಿಕ ರೂಪದಿಂದ ಅವಲೋಕನೆ ಮಾಡೋದು ಒಂದ್ಸಲ ಓದಿಬಿಡ್ತೇನೆ. ಮಿಥ್ಯಾ ದೃಷ್ಟಿ ಜೀವನು ತನ್ನನ್ನು ಯಾವ ರೂಪವಾಗಿ ತಾನೇ ಅನುಭವಿಸಿಲ್ಲ ಎಂದರೆ ಅವನು ಆಸ್ವಾದಿಸದಂಥ ಪರ್ಯಾಯವು ಅಂಥ ವಿಕಲ್ಪವು 3 ಲೋಕದಲ್ಲಿ ಇಲ್ಲವೇ ಇಲ್ಲ. ನಿಶ್ಚಿತ ಹೇಳಿದ್ರ ಇಲ್ಲವೇ ಇಲ್ಲ ಶಬ್ದದ ಅರ್ಥ ಏನ ನೀನು ನಂಬುದಿದ್ರೂ ಕೂಡ ಹಾಗೆ ಇದೆ ನೋಡಪ್ಪ ಸ್ವರೂಪ ಇಲ್ಲವೇ ಇಲ್ಲ. ನೀನು ಇಂಥ ಭಾವದ ಅನುಭವ ಮಾಡಿಲ್ಲ ಅನ್ನೋದು ಇಲ್ಲವೇ ಇಲ್ಲ.
ಒಂದೇ ಬಾರಿ ಅಲ್ಲ, ಅನಂತ ಬಾರಿ. ಇಲ್ಲವೇ ಇಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಮಿಥ್ಯಾ ದೃಷ್ಟಿಯು ಎಂಥ ಪರ್ಯಾಯವನ್ನು ಧಾರಣ ಮಾಡುತ್ತಾನೆ. ಎಂಥದ್ದು ಮಾಡ್ತಾನೋ, ತನಗೆ ಬೇಕಂಥದ್ದೋ ಅಥವಾ ತಾನೇ ತನ್ನ ಸ್ವರೂಪವನ್ನು ಮರೆತು ಯಾವ್ಯಾವ ವಿಕೃತಿಯ ಜೊತೆಗೆ ಎಂಥ ಕರ್ಮರಾಶಿಯನ್ನು ಸಂಚಯ ಮಾಡಿಕೊಂಡಿದ್ದಾನೋ ಅದರ ಅನುರೂಪರೇ. ಪರ್ಯಾಯ ಧಾರಣೆ ಯಾವುದರ ಅನುರೂಪ? ತನ್ನ ಇಚ್ಛೆ, ತನ್ನ ಬುದ್ಧಿಯ ಅನುರೂಪ ಅಥವಾ ತನ್ನ ಸ್ವರೂಪವನ್ನು ಮರೆತು ಹೋಗಿ ಯಾವ್ಯಾವ ವಿಕಾರ ರೂಪದಿಂದ ಪರಿಣಮಿಸಿದಾನೆ ಅದರಿಂದ ಸಂಚಿತಗೊಂಡಿರುವ ಕರ್ಮದ ಅನುರೂಪ. ಯಾವ ಪರ್ಯಾಯ? ಇಲ್ಲಿಂದ ನಾವು ಎಲ್ಲಿ ಹೋಗೋದು? ಎಂಥ ಪರ್ಯಾಯ ಧಾರಣ ಮಾಡೋದ? ಅದರೊಳಗೆ ನಾವು ಯಾವ ಪ್ರಕಾರದ ಪ್ರಯತ್ನ ಮಾಡಬಹುದಾಗಿದೆ? ಧನ ಯಾರನ್ನು ಹಿಡ್ಕೊಂಡು ಅದನ್ನು ಬದಲಿ ಮಾಡಿಕೊಳ್ಬಹುದಾಗಿದೆ? ನಮಗೆ ಬೇಕಾಗಿ ನಮ್ಮನ್ನು ನಾವು ತಿಳಿಯದೆ ನಾನಾ ಪ್ರಕಾರದ ವಿಕಾರಗಳ ರೂಪವಾಗಿ ಏನು ಪರಿಣಾಮ ಮಾಡಿದ್ದೇವಲ್ಲ, ಅದರ ನಿಮಿತ್ತದಿಂದ ಏನು ಕರ್ಮರಾಶಿ ಬಂದು ಬಿದ್ದಿದೆಯಲ್ಲ, ಅದು ಹೇಗೆ ಹೇಳ್ತಿದೆ ಹಾಗೆ ಪರ್ಯಾಯ ಧಾರಣ ಮಾಡಬೇಕಾಗುತ್ತೆ. ಜೀವದ ಕೈಯಲ್ಲಿ ಏನೂ ಇಲ್ಲ. ಕೈಯಲ್ಲಿ ಯಾವುದಿದೆಯೋ ಅದನ್ನು ಜೀವ ಸಮಯ ಸಿಕ್ಕಾಗ ಮಾಡೋದಿಲ್ಲ. ಸಮಯ ಬಂದದ್ದಿದೆಯಲ್ಲ, ಈಗ ಮಾಡೋದಿಲ್ರಿ. ಈಗ ಅದನ್ನೆಲ್ಲ ಮಾಡೋದು ಯಾವುದಾ? ಅವ್ರ ಮನೆ ಉಸಾಬರಿ, ಇವ್ರ ಮನೆ ಉಸಾಬರಿ. ಕೆಡಕ್ ಅನ್ನಿಸ್ತೈತಿ. ಸೇವಕನೇ ಸೇವಕ ಆಗೋದು, ಶತ್ರುವಿನ ಸೇವೆ ಮಾಡೋದು. ಶತ್ರು ಯಾರ? ಲೋಕದೊಳಗೆ ಹೇಳಿದ್ದಾರೆ, ಯಾರೋ ಹಿರಿಯರು ಹೇಳಿದ್ದಾರೆ. ಲೋಕೋಕ್ತಿ ಇದೆ ಏನ? ಹೊಟ್ಟಿಲೆ ಹುಟ್ಟಿದ್ದು ಒಂದ, ಬೆನ್ನ ಹಿಂದೆ ಬಂದದ್ದು ಒಂದ ಅಂತೇಳಿ ಎರಡೇ ಅದಾವ್ರಿ ಶತ್ರು. ಮತ್ತು ಅದರ ಸೇವೆ ನಾವು ಎಷ್ಟು ಮಾಡ್ತೇವೆ ಅಷ್ಟು ಯಾವುದದ್ದು ಮಾಡೋದಿಲ್ಲ. ಮಮ್ಮಿ ನಿನಗೇನು ತಿಳಿತೈತಿ ಅಂದ್ರೂ ಅಲ್ಲಿ ಬೇಸರ ಇಲ್ಲ, ಇಷ್ಟ ಇರ್ತೈತೆ. ಅದಕ್ಕೇನೆ ಏನು ನಿಲ್ಕಲು ಬರೋದಿಲ್ಲ, ಅದರ ಮಾತು ಚೆನ್ನಾಗಿ ಬರ್ತಾವೆ. ಅದ ನಿನಗೇನು ತಿಳಿಯೋದಿಲ್ಲ, ಸುಮ್ಮನೆ ಅದು ನಾವು ಅಭಿಮಾನ ಅಂತೀವ್ರಿ. ನನ್ನ ಮೊನ್ಮಗ ಹೀಗೆ ಮಾತಾಡ್ತಾನ ಅಂತೀವ್ರಿ. ಪಾಠಿಮಾಗ ಅಲ್ಲೇ ಈಗ भाऊ बहीण काय असते तेच शत्रू असते. तुम्हाला काय ते वाटलं नाही? बुद्धी तसं काम केले नाही तुमचे. ಅದೇ ಹೊಟ್ಟೆಯೊಳಗೆ ಮೂಡಿ ಬರ್ತಾ ಇದ್ದ ಹಾಗೆ ಅರೆ ಗುಣಭದ್ರಾಚಾರ್ಯರು ಹೇಳಿದರೆ ಪುತ್ರ ಎಂಥ ಶತ್ರು ಇದೆ ಅನ್ನೋದನ್ನ ಪತ್ನಿಯ ಗರ್ಭದೊಳಗೆ ಬರ್ತಾ ಇದ್ದ ಹಾಗೆ ಅವಳ ಯೌವನವನ್ನು ಹರಣ ಮಾಡ್ತೀನಿ. ಈ ಜನ್ಮಕ್ಕೆ ಬರ್ತಾ ಇದ್ದ ಹಾಗೆ ಮಿಷ್ಟ ಭೋಜನವನ್ನು ಹರಣ ಮಾಡ್ತಾ ಅದು ನಂಗೆ ಬೇಕು, ನಂಗೆ ಬೇಕಾದ ನೀತೇನೆ ಅಂತೇವ ಅಥವಾ ಇಲ್ರಿ? ಇದೇ ರೀ ಸಂಸಾರ. ವಯಸ್ಸಿಗೆ ಬಂದ ನಂತರ ಸರ್ವಸ್ವವನ್ನು ಹರಣ ಮಾಡ್ತಾ ಅಂತೇಳಿ ಹೇಳಿದಾರ್ರಿ. ಅವರ ಪಾಲ ಕೊಡ್ನಂತ ಅಂತ ಹೇಳ್ತಾರೆ. ಆಮೇಲೆ ನಡೀನಿ ನನ್ನ ಆಗುದಿಲ್ಲ ನಿನ್ನ ಮಾತು, ನಿನ್ನ ಉಸಾಬರಿ ಮಾಡೋದು ನಮಗೆ. ನೀ ಎಲ್ಲಿ ಹೋಗ್ತಿ ನಮಗೆ ಗೊತ್ತು. ಇನ್ನೇನಿದೆ ರೀ, ಇದು ಲೋಕದೊಳಗೆ ನಡೆದ್ರೂ ಕೂಡ ಅದನ್ನು ನನ್ನವರೆಗೆ ಹೇಳಿದ್ರಲ್ಲ ಇಷ್ಟೋಪದೇಶದೊಳಗೆ ಏನ ವೃಕ್ಷದ ಮೇಲಿಂದ ಅಗ್ನಿ ಎಲ್ಲ ಬತ್ತಿ ಉರಿಯೋದನ್ನು ನೋಡ್ತಾ ಇದ್ದಾನೆ. ಆ ಪ್ರಾಣಿ ಸತ್ತಿತು, ಆ ಗಿಡ ಉರುಳಿತು, ಅರೆ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿ ನೋಡ್ಲಿಕ್ಕೆ ಓಡ್ತೇವ್ರಿ ವ್ಯವಹಾರ. ಆದ್ರೆ ಪ್ರಭು ನನ್ನ ಆಕ್ಸಿಡೆಂಟ್ ಯಾವಾಗ ಆಗ್ತಿದೆ, ಯಾವ ರೂಪದಿಂದ ಆಗ್ತಿದೆ ವಿಚಾರ ಬರುವುದಿಲ್ಲ.